ಜಾಗತಿಕ ತಾಪಮಾನದಿಂದ ಮಂಜುಗಡ್ಡೆ ಕರಗ್ತಾ ಇದ್ರೆ ಇಲ್ಲಿ ಮನುಷ್ಯರ ತಾಪಮಾನದಿಂದ ಸಿಕ್ಕಾಪಟ್ಟೆ ವೆದರ್ ಹಾಳಾಗ್ತಾ ಇದೆ ಕರ್ನಾಟಕದಲ್ಲಿ. ಒಂದು ಕಡೆ ರಾಜಕಾರಣದ ವೆದರ್ ಹವಾಮಾನ ಕುಲಗೆಟ್ಟು ಹೋಗ್ತಾ ಇದ್ರೆ ನಮ್ಮ ಹವಾಮಾನ ಬಿಡಿ, ಮುಂಗಾರು ಬಂದಿಲ್ಲ, ಬರ್ತಾ ಇಲ್ಲ, ಮಳೆ ಇಲ್ಲ ಅನ್ನಿಸ್ತಾ ಇದೆ. ಯಾಕೋ ಭಯ ಆಗ್ತಾ ಇದೆ. ಏನು ಕಾದಿದೆ ಈ ವರ್ಷ ನಮಗೆ ಮುಂಗಾರಿ ಸರಿ ವಿಫಲ ಆಗ್ಬಿಟ್ರೆ ಅಂತ. ಚರ್ಚೆ ಇಲ್ಲ, ಆಗ್ತಿರೋದನ್ನು ಬ್ಯಾನ್ ನೋಡ್ಕತ್ತೀನಿ ಅಂತ ಈ ಕಡೆ. ಆ ಕಡೆ ಸಮಾಜದಲ್ಲಿ ಶಾಂತಿ ನೆಮ್ಮದಿಯಿಂದ ಇಟ್ಟು ಹವಾಮಾನ ಕೂಲಾಗಿರೋಂಗೆ ಇರಬೇಕಂತ ಕಾಕಿಗಳ ಗಲಾಟೆ. ಮಂಗಳೂರಿನ ಗಲಾಟೆ ತಣ್ಣಗಾಗುವ ಮೊದಲೇ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮತ್ತೊಂದು ವೈಫಲ್ಯ ಅನ್ನಬೇಕೋ ಏನೋ ಗೊತ್ತಾಗ್ತಾರೆ. ಭ್ರಷ್ಟಾಚಾರ ಅದು ಏನು ಗೊತ್ತಿಲ್ಲ. ಸರ್ಕಾರದ ವ್ಯವಸ್ಥೆ ಕೈಗನ್ನಡಿ ಒಂದು ಬೆಳಕಾಗಿ ಬಂದಿದೆ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿರುವ ತಮಿಳುನಾಡಿನ ಶಶಿಕಲಾ ಹಚ್ಚಿರೋ ಬೆಂಕಿಗೆ ಗೃಹ ಸಚಿವರಲ್ಲ, ರಾಜ್ಯ ಪೊಲೀಸ್ ಇಲಾಖೆನೇ ಈಗ ದಿಕ್ಕಾಪಾಲಾಗ್ಬಿಟ್ಟಿದೆ. ಅಕ್ರಮ ಕೇಸ್ನಲ್ಲಿ ಸಿಲುಕಿದ್ರು ಕಾರಾಗೃಹಕ್ಕೆ ಪಯಸ್ ಗಾರ್ಡನ್ ಶಿಫ್ಟ್ ಮಾಡಿಕೊಡುವಂತೆ ವೈಭವೋಪೇತ ಜೀವನ ಅನುಭವಿಸ್ತಿರೋ ಆಕೆಯ ಮೇಲಿನ ಆರೋಪ ಇನ್ನೂ ಹಸಿಯಾಗಿದೆ. ಇದರ ಬೆನ್ನಲ್ಲೇ ಜೈಲಿನಲ್ಲಿ ಏನು ನಡೀತಿದೆ ಅಂತಂದಾಗ ಇವತ್ತು ಪಬ್ಲಿಕ್ ಟಿವಿ ಕೊಟ್ಟ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಸಿಗಾಕೋತು. ಖೈದಿ ಶಶಿಕಲಾ ಮಾತ್ರ ಅಲ್ಲ, ಬಹುಕೋಟಿ ಚಾಪಾ ಕಾಗದ ಹಗರಣದ ರೂವಾರಿ ಅಬ್ದುಲ್ ಕರೀಂ ಲಾಲಾ ತೆಲಗಿ ಜೈಲಿನಲ್ಲಿಗೆ ಅವನಿಗೆ ರಾಜಾತಿಥ್ಯ ಸಿಗುತ್ತಿದೆ ಅನ್ನೋದು ಪಬ್ಲಿಕ್ ಟಿವಿಯ ಬಟಾಬಯಲು ಮಾಡಿತು. ಈ ಮೂಲಕ ರಾಜ್ಯದ ಜೈಲುಗಳ ಚಿತ್ರಣ ಹೇಗಿದೆ, ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದು ಕೂಡ ಬಟಾಬಯಲಾಯಿತು. ದೃಶ್ಯದಲ್ಲಿ ನೀವೇ ನೋಡ್ತಾ ಇದ್ದೀರಿ ಯಾರ್ಯಾರಿಗೇನೇನು ಅಂತ. ಕೋಟಿ ಕೋಟಿ ನುಂಗಿ ವಂಚಿಸಿದ ತೆಲಗಿ ಸೆರೆಮನೆಯಲ್ಲಿ ಆರಾಮಾಗಿದ್ದಾನೆ. ಸಾಮಾನ್ಯ ಕೈದಿಗಳಿಗಿಲ್ಲದಂತಹ ಸೌಲಭ್ಯವಾದ ಕುಷನ್ ಬೆಡ್ಡು, ಫ್ಯಾನು, ಮಿನರಲ್ ವಾಟ್ರು, ಟೇಬಲ್ಲು ಎಲ್ಲ ಸೌಲಭ್ಯ ಕೊಡಲಾಗಿದೆ. ನಯವಂಚಕನಿಗೆ ಕಾಲು ಒತ್ತೋಕೆ ಇಬ್ಬರು ಕೈದಿಗಳು ಬೇರೆ ಅಂತ. ಈ ಎಲ್ಲ ವ್ಯವಹಾರದ ಸಂಬಂಧ ಇನ್ನಷ್ಟು ಗೊಂದಲ ಗಲಾಟೆ ಜಾಸ್ತಿ ಆಗಿದೆ. ಕಾರಣ ನಿನ್ನೆ ಸತ್ಯನಾರಾಯಣ ರಾವ್ DGP ಹಾಗೂ DIG ರೂಪಾ ಮುದ್ಗಿಲ್ ಅವರ ನಡುವೆ ನಡೆದಂತಹ ಆ ಗಲಾಟೆ. ಅದರ ಹಿನ್ನೆಲೆಯಲ್ಲಿ ಈಗ ಸಮಗ್ರ ಅಧಿಕಾರಿ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದೀನಿ ಅಂತ CM ಸಿದ್ದರಾಮಯ್ಯ ಹೇಳ್ತಾರೆ. ಸರ್, VIP ಕಲ್ಚರ್ನ ಬ್ಯಾನ್ ಮಾಡ್ಬಿಟ್ರೆ ಸರಿ ಅಲ್ವಾ ಸರ್? ಎಲ್ಲ ಮುಗಿಸ್ಬಿಡೋಣ, ಈ ಸುದ್ದಿಗಳ ತಗೊಂಡ್ಬಿಡೋಣ. ಎಸ್, ತನಿಖೆಗೆ ಸಮಿತಿ ರಚಿಸಿದ ಬೆನ್ನಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳತ್ತ CM ಕೆಂಗಣ್ಣ ನಬ್ಬಿರಿದ್ದಾರೆ. ಪದೇ ಪದೇ ಮಾಧ್ಯಮಗಳ ಎದುರು ಮಾತನಾಡುವಂತಹ ಅಧಿಕಾರಿಗಳಿಗೆ ನೋಟಿಸ್ ನೀಡ್ತೇವೆ. DIG ರೂಪಾಗೆ ನೋಟಿಸ್ ಕೊಡಲಾಗಿದೆ ಅಂತ ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಶಶಿಕಲಾರಿಂದ ಕೇವಲ 2 ಕೋಟಿಯಷ್ಟೇ ಡೀಲ್ ಆಗಿಲ್ಲ. ಪ್ರತಿ ತಿಂಗಳು 10 ಲಕ್ಷ ರೂಪಾಯಿ ವಸೂಲಿ ಆಗ್ತಾ ಇದೆ. ಈ ಹಣದ ಹಂಚಿಕೆ ವಿಚಾರವಾಗಿ DG ಮತ್ತು IG ಮಧ್ಯೆ ಗಲಾಟೆ ಆಗ್ತಾ ಇದೆ ಅಂತ ಮಾಜಿ CM ಕುಮಾರಸ್ವಾಮಿ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ರು. ಅಲ್ಲದೆ ಇಬ್ಬರನ್ನು ಕೂಡ ರಜೆ ಮೇಲೆ ಕಳಿಸಿ ಹಾಲಿ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಮಂಡ್ಯದಲ್ಲಿ ಮಾತನಾಡಿದಂತ CT ರವಿ ಸಹ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಲಿ ಅಂತ ಒತ್ತಾಯ ಮಾಡಿದ್ದಾರೆ. ಅದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅವರಿಗೆ. ಪದೇ ಪದೇ ಟಿವಿಗೆ ಹೋಗೋದು, ಅವ್ರಿಗೆ ಏನಾದ್ರು ಇದ್ರೆ ವರದಿ ಡಾಕ್ಯುಮೆಂಟ್ಸ್ ಇದ್ರೆ ಎವಿಡೆನ್ಸ್ ಇದ್ರೆ ಕೊಡ್ಲಿ, ಬೇಡ ನೋ ಅಬ್ಜೆಕ್ಷನ್. ಅಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ವರದಿ ಕೊಟ್ರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸೀನಿಯರ್ ಆಫೀಸರ್ಗೆ ವರದಿ ಕೊಡೋದಕ್ಕೆ ಶಿ ಹ್ಯಾಸ್ ಗಾಟ್ ರೈಟ್. ಬಟ್ ಪದೇ ಪದೇ ಟಿವಿಗೆ ಹೋಗೋದು, ಪತ್ರಿಕೆಗೆ ಹೋಗೋದು, ದಟ್ ಈಸ್ ಪ್ರಹಿಬಿಟೆಡ್. ಸರ್ವಿಸ್ ರೂಲ್ಸ್ ನಲ್ಲಿ ಅವೆಲ್ಲ ಅವಕಾಶ ಇಲ್ಲ. ವಯಲೇಟ್ ಮಾಡಿರೋದಕ್ಕೆ ತಕ್ಷಣ ಅವರಿಬ್ಬರನ್ನ ರಜದ ಮೇಲೆ ಕಳಿಸಬೇಕಾಗಿತ್ತು. ಯಾತಕ್ಕೆ ಇವರಿಬ್ಬರಿಗೂ ಡಿಫರೆನ್ಸ್ ಕ್ರಿಯೇಟ್ ಆಗಿದೆ? ಇಬ್ಬರಿಗೂ ದುಡ್ಡು ಹಂಚ್ಕೊಳಕ್ತಾನೆ ಡಿಫರೆನ್ಸ್ ಕ್ರಿಯೇಟ್ ಆಗಿರೋದು. ಇಬ್ಬರು ಚರಿತ್ರೆನೂ ಗೊತ್ತಿದೆ, ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೇಳಿ ಹೇಳ್ತಾರೆ. ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ಸರ್ಕಾರ ಬಂದ ಮೇಲೆ ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆ, ಪ್ರಾಮಾಣಿಕ ಅಧಿಕಾರಿಗಳಿಗೆ ಎತ್ತಂಗಡಿಯ ಶಿಕ್ಷೆ ಕಾಯಂ ಆಗಿದೆ.
ನೋಟಿಸಿನ ಬೆನ್ನಲ್ಲೇ DIG ರೂಪ ಇನ್ನೊಂದು ವರದಿಯನ್ನು ಸಿದ್ಧಪಡಿಸಿದ್ದಾರಂತೆ. ನಾನು ಕೊಟ್ಟ 8 ಅಂಶಗಳ ಸಾಕ್ಷಿ ನಾಶ ಆಗ್ತಾ ಇದೆ ಅಂತ ಮುಖ್ಯ ಕಾರ್ಯದರ್ಶಿಗಳಿಗೆ ವರದಿ ರೆಡಿ ಮಾಡಿದ್ದಾರೆ. ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ಯಾವುದೇ ಮಾಹಿತಿ ಹಾಕಿಲ್ಲ, ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕೃಷ್ಣಕುಮಾರ್ ಮತ್ತು ಶೇಷ ಎಂಬವರು ನನ್ನ ಮೇಲೆ ವೈಯಕ್ತಿಕ ದ್ವೇಷ ಸಾಧನೆ ಮಾಡ್ತಿದ್ದಾರೆ. ಮೀಡಿಯಾ ಮುಂದೆ ಹೋಗಿದ್ದು ನಾನಲ್ಲ, DG ಅವರೇ ಮಾತಾಡಿದ್ದು. 5 ವರ್ಷದ ಹಿಂದೆ ಸೋನಿಯಾ ನಾರಂಗ್ ಮೇಲೆ ಆರೋಪ ಬಂದಿತ್ತು, ಆಗ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿಲ್ಲವೇ? ಈಗ ನನ್ನನ್ನು ಮಾತ್ರ ಮಾಧ್ಯಮದ ಮುಂದೆ ಹೋಗಬೇಡಿ ಅಂತ ಹೇಳ್ತಿರೋ CM ಹೇಳಿಕೆಗೂ ಆಕ್ಷೇಪ ಎತ್ತಿದ್ರು. ಹಾಕಬಾರ್ದು ಅಂತ ನನಗೆ ತಾಕೀತ್ ಮಾಡಿದ್ರು DG ಅವರು ಫೇಸ್ಬುಕ್ಕಲ್ಲಿ. ಅದು ಬರೀ ನನಗೆ ಅಪ್ಲೈ ಆಗತ್ತಾ? ವರದಿಯಲ್ಲಿರೋ ಯಾವುದೇ ವಿಷಯ ನಾನು ಡಿಸ್ಕ್ಲೋಸ್ ಮಾಡಿಲ್ಲ. ಮಾಡಿದವರು ಬೇರೆಯವರೇ ಆಗಿದ್ದಾರೆ. ಸೋನಿಯಾ ನಾರಂಗ್ ಅವರು ಏನಿದ್ರು ಇವಾಗ ಹೊರಗೆ ಹೋಗಿದ್ದಾರೆ. SP ಬೆಲ್ಗಾಮ್ ಅಂತ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾಗ ಅವ್ರ ಮೇಲೆ ಮೈನಿಂಗ್ ಅಲಿಗೇಷನ್ ಬಂದಿತ್ತು. ಜಯರಾಜ್ ಕಮಿಟಿಯಲ್ಲಿ ಅದು ತನಿಖೆ ಕೂಡ ಆಗ್ತಾ ಇತ್ತು. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಪ್ರೂವ್ ಆಗಿಲ್ಲ. ಹಾಗೂ CM ಇದು ಕೊಟ್ಟಿರೋದು ತಪ್ಪಿದೆ ಹಾಗೂ ಇದು ಖಂಡನೀಯ, ಇದು ಎಚ್ಚರಿಕೆ ಕೊಡ್ತೇನೆ ಅಂತಲೂ ಕೂಡ ಬರೆದಿದ್ರು ಕೆಲವು ಪೇಪರ್ನಲ್ಲಿ. ಅದನ್ನು ಪ್ರಶ್ನಿಸಿದಾಗ ಆಕೆ ಮೇಲೆ ಕ್ರಮ ಆಗಲಿಲ್ಲ. ಇಲ್ಲಿ ನನ್ನೊಬ್ಬಳನ್ನೇ ಟಾರ್ಗೆಟ್ ಮಾಡಿ ಮೀಡಿಯಾಗೆ ಹೋಗಿದ್ದಾರೆ ಅನ್ನೋದು ಸರಿ ಇಲ್ಲ. ಇದರ ಮಧ್ಯದಲ್ಲಿ ಇನ್ನೊಂದು ಸುದ್ದಿ ಬರ್ತಾ ಇದೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿನ ವ್ಯವಹಾರ ಈ ರೀತಿಯಾಗಿ ಬಿರುಗಾಳಿಯನ್ನು ಎಬ್ಬಿಸಿರುವಾಗ ಅತ್ತ ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲಿ ಗಾಂಜಾ ಪೂರೈಕೆ ಆಗ್ತಿರೋದು ಸಾಬೀತಾಗಿದೆ. ಕಡಲೆಕಾಯಿಯಲ್ಲಿ ಗಾಂಜಾ ತುಂಬಿ ಜೈಲಿನ ಒಳಗಡೆ 5 ರಿಂದ 6 ಕೆಜಿಯಷ್ಟು ಗಾಂಜಾ ಸಾಗಾಟ ನಡೆಸ್ತಾ ಇದ್ದಂತ ಅಕ್ರಮವನ್ನ ಜೈಲಾಧಿಕಾರಿಗಳು ಭೇದಿಸಿದ್ದಾರೆ. ಊಟ ಹಾಗೂ ಆಹಾರ ಸಾಮಗ್ರಿಗಳ ಜೊತೆಗೆ ಕಡಲೆಕಾಯಿಯಲ್ಲಿ ಗಾಂಜಾ ಸಾಗಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಜೈಲಿನ ಅಧಿಕಾರಿಗಳಿಗೆ ಇತ್ತಂತೆ. ಹೀಗಾಗಿ ಆಹಾರ ಸಾಮಗ್ರಿ ರವಾನೆ ವೇಳೆ ಪರಿಶೀಲನೆ ನಡೆಸಿದಾಗ ಇದೆಲ್ಲವೂ ಕೂಡ ಬಯಲಾಗಿದೆ. ಯಾವ ಮಾದಕ ವಸ್ತುಗಳು ಕಾರಾಗೃಹದ ಒಳಗಡೆ ನುಸುಳಬಾರ್ದು ಅಂಥೇಳಿ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಾಗ, ಭದ್ರತೆಯನ್ನು ಹೆಚ್ಚು ಮಾಡಿದಾಗ ಈ ರೀತಿ ಕಳ್ಳದಾರಿಗಳು ನಡೀತವೆ. ಯಾವೊಬ್ಬ ಸಿಬ್ಬಂದಿನೂ ಕೂಡ ಈ ರೀತಿ ಅಕ್ರಮವಾಗಿ ಗಾಂಜಾಗಳನ್ನ ಕೊಡೋದು, ಮಾದಕ ವಸ್ತುಗಳನ್ನ ಸರಿ, VIP ಕಲ್ಚರ್ನೇ ಬಂದ್ ಮಾಡ್ಬಿಟ್ರೆ ಜೈಲಿನಲ್ಲಿ ಎಲ್ಲ ಸಮಸ್ಯೆ ಬಗೆಹರಿದು ಬಿಡುತ್ತೆ ಅಲ್ವಾ ಸರ್? ಯಾವ VIP ಕಲ್ಚರ್? ಈ VIP ಕಲ್ಚರ್ ಇಲ್ಲವೇ ಇಲ್ಲ. ಬಂದ್ ಮಾಡೋದೇನು ಬಂತಲ್ಲಿ? ಏನ್ ಜೈಲ್ ಮ್ಯಾನ್ಯುಯಲ್ ಅಲ್ಲಿ VIP ಅಂತಿದೆಯಾ ಅಲ್ಲಿ? ಎಕ್ಸೆಪ್ಟ್ ಪೊಲಿಟಿಕಲ್ ಪ್ರಿಸನರ್ಸ್ ಆರ್ ಅಂಡರ್ ದಿ ಆರ್ಡರ್ಸ್ ಆಫ್ ದಿ ಕೋರ್ಟ್. ಅದು ಯಾಕೆ ಬೇಕು ಅಂತ ಸರ್? ಆ ಕೋರ್ಟ್ ಆರ್ಡರ್ ನೀವು ಯಾತಬೇಕು? ನನ್ನನ್ನು ಕೇಳಿದ್ರೆ ಕೋರ್ಟನ್ ಕೇಳಿ, ನೀವು ನನ್ನನ್ನು ಕೇಳಿದ್ರೆ ಎಲ್ಲ ಬಿಟ್ಬಿಟ್ಟು ಅಲ್ಲ, ಸಾಮಾನ್ಯ ಜನ ಕೇಳೋದು ಹಿಂಗೆ. ಜನ ಏನೇನೋ ಕೇಳ್ಬಿಟ್ರೆ ನಾನು ಹೇಳತ್ತೀನಿ, ಕೋರ್ಟಿಂದ ಹೇಳಕ್ಕಾಗತ್ತಾ? ನಾನು ಅದಕ್ಕೆ ನ್ಯಾಯಮೂರ್ತಿಗಳು ಯಾವ ಲೆಕ್ಕಾಚಾರದಲ್ಲಿ ಏನ್ ತೀರ್ಮಾನದಲ್ಲಿ ಯಾತಕ್ಕೊಂದು ಆದೇಶ ಕೊಟ್ಟಿರ್ತಾರೋ, ಆ ಕೇಸಿಗೆ ಬ್ಯಾಕ್ ಗ್ರೌಂಡ್ ಏನಿರುತ್ತೋ ನಮ್ಗೇನು ಗೊತ್ತದಕ್ಕೆ? ಅದಲ್ಲ ಪಾಯಿಂಟ್. ಬಟ್ VIP ಕಲ್ಚರ್ ಇಲ್ವೇ ಇಲ್ಲ ಅಲ್ಲಿ. ಈಗ ತೆಲಗಿ ಇದು ರೂಮ್ ತೋರಿಸ್ತಾ ಇದಾರಪ್ಪ. ಈಗ ಅದೇ ತೆಲಗಿ ರೂಮ್ ಅಂತಾನೆ ನಾನು ಪ್ರೆಸ್ಯೂಮ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ. ಹೌದಾ? ಅದು ಒಂದು 2,000 2,500 3,000 ರೂಪಾಯಿ ಕೊಡ್ಬೋದಾದ ಒಂದು ಹೋಟೆಲ್ ರೂಮ್ ಲೆವೆಲ್ ಅಲ್ಲಿ ಇದೆಯಪ್ಪ. ಅದು ಎಕ್ಸೆಪ್ಟ್ ಮಂಚ ಇಲ್ಲ, ಫ್ಲಾಟ್ ಅಲ್ಲಿ ನೆಲದ ಮೇಲೆ ಮಲ್ಕೊಂಡಿರೋದು. ಅದು ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಸೌಲಭ್ಯನೂ ಕೊಟ್ಟಿದ್ದಾರಪ್ಪ. ಹೇಗೆ ಬರುತ್ತೆ ಇದು? ಈಸ್ ಇಟ್ ಅಂಡರ್ ದಿ ಕೋರ್ಟ್ ಆರ್ಡರ್? ಕೋರ್ಟ್ ಆರ್ಡರ್ ಆದ್ರೆ ಫೇರ್ ಎನಫ್, ಕೋರ್ಟ್ ಆರ್ಡರ್ ಕೊಟ್ಟಿದೀವಿ ಅಂತ ಹೇಳ್ಬಿಡಿ. ಇಲ್ಲ ಅವನಿಗೆ ಬರಬಾರದ ಬೆನ್ನುಮೂಳೆ ನೋವು ಬಂದ್ಬಿಟ್ಟಿದೆ, ಹಂಗಾಗಿ ಕೋರ್ಟ್ ಅವ್ರಿಗೆ ಈ ಥರದ್ದೊಂದು ಹಾಸಿಗೆ ಕೊಡ್ರಪ್ಪ ನೀವು ಅಂತ ಹೇಳಿದ್ದಾರೆ ಅಂತ ಕೊಟ್ಟಿದ್ದೀವಪ್ಪ. ಅವನಿಗೆ ಯಾವ ನೀರು ಕುಡಿದ್ರೂ ವಾಂತಿ ಭೇದಿ ಆಗ್ಬಿಡುತ್ತೆ ಸರ್, ಹಂಗಾಗಿ ಅವನು ಮಿನರಲ್ ವಾಟರ್ ಕೊಡು ಅಂತಂದಿದ್ದಾರೆ, ಕೊಟ್ಟಿದ್ದೀವಪ್ಪ. ಅವನಿಗೆ ಸೆಕೆಗೆ ಮೈಯಲ್ಲೆಲ್ಲ ಬೆವರು ಬಂದು ಸಿಕ್ಕಾಪಟ್ಟೆ ಗುಳ್ಳೆಗಳು ಬಂದ್ಬಿಡುತ್ತವೆ ಸರ್, ಅವ್ನು ಕೂಲಾಗಿಟ್ಟಿರ್ಬೇಕು ಬಾಡಿನ, ಹಂಗಾಗಿ ಪ್ಯಾನ್ ಕೊಡು ಅಂತಿದ್ದಾರೆ, ಕೊಟ್ಟಿದ್ದೀವಪ್ಪ ಅಂತ ಹೇಳಿ. ಯಾಕೆ ಕೊಟ್ರಿ ಸರ್? ಬಡವರಿಗೂ ಒಂದು, ದುಡ್ಡಿದ್ದವರಿಗೂ ಒಂದು ನ್ಯಾಯ ಅಂತೆ ಸರ್ ಅಲ್ಲಿ ಜೈಲಲ್ಲಿ. 100% ಐ ಅಗ್ರಿ ವಿತ್ ಯು. ಎವ್ರಿಥಿಂಗ್ ಕಾಸ್ಟ್, ಎಲ್ಲದಕ್ಕೂ ಒಂದು ಬೆಲೆ ಇದೆ, ಅಲ್ಲಿ ಮೌಲ್ಯ ಇದೆ. ಮೌಲ್ಯಕ್ಕೆ ತಕ್ಕಂತೆ ವಸ್ತು ಬಿಕ್ರಿ. ಹೇಗಾಗತ್ತೆ ಇದು? ನಾನು ಇದನ್ನೇ ಕೇಳ್ತಾ ಇದ್ದಿದ್ದು. ಹೆಂಗಾಗತ್ತೆ 4 ಗೋಡೆಗಳ ಮಧ್ಯೆ ಇದು? ಸಾಧ್ಯನೇ ಇಲ್ಲ, ಆಗದೆ ಆಗಕ್ಕಿದು. ಇಫ್ ದಿ ಡಿಪಾರ್ಟ್ಮೆಂಟ್ ಬಿಕಮ್ಸ್ ಸ್ಟ್ರಿಕ್ಟ್ ಅಂಡ್ ಟಫ್, ಆಗಕ್ಕೆ ಸಾಧ್ಯನೇ ಇಲ್ಲ ಇದು. ಆದರೆ ರಿಫರ್ಮೇಷನ್ ಆಂಗಲ್ಲೂ ಇರುತ್ತೆ ಜೈಲಿನಲ್ಲಿ. ಪರಿವರ್ತನೆ ಮಾಡಬೇಕಾದಂಥದ್ದು. ಪರಿವರ್ತನೆ ಆದವರನ್ನ ಈ ರೀತಿ ನಡೆಸ್ಕೊಳ್ಳೋದು ಬೇಡ ಅನ್ನೋದೊಂದು ವಾದ ಇದೆ. ಅವ್ರಿಗೆ ಕೆಲವು ಸವಲತ್ತುಗಳನ್ನ ನಿಧಾನವಾಗಿ ಕೊಟ್ಟು ಅವರನ್ನ ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಸಹಾಯ ಮಾಡಬೇಕು ಅಂತಿದೆ. ಅದನ್ನ ನೀವು ಮಾಡೋ ನೆಪದಲ್ಲಿ ಈಗ ತೆಲುಗಿಗೆ ಹೆಂಗ್ ಕೊಡ್ತೀರಿ, ಅಥವಾ ಇನ್ಯಾರೋ ಒಬ್ಬನಿಗೆ ಹೆಂಗ್ ಕೊಡ್ತೀರಿ ಅದನ್ನ? ಐ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್. ಯಾರೋ ಒಬ್ಬ ಆಕ್ರೋಶದಲ್ಲಿ ಏನೋ ಒಂದನ್ನು ಮಾಡಿ, ತಪ್ಪು ಮಾಡಿ ಜೈಲೊಳಗೆ ಹೊರಟೋಗಿರ್ತಾನೆ. ಮರ್ಡರ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಂಥದೋ ಒಂದು, ಎಕ್ಸೆಪ್ಟ್ ರೇಪ್ ಕೇಸ್ ಬಿಟ್ಟು ಮಿಕ್ಕಿದ್ರಲ್ಲಿ ತರಾವರಿ ಆಗಿರ್ಬೋದು. ರೋಡಲ್ಲಿ ಏನೋ ಜಗಳ ಆಗಿದೆ ಇಬ್ಬರಿಗೆ, ಗಾಡಿ ವಿಚಾರದಲ್ಲಿ ಒಂದು ಫೈಟ್ ಅಂತ ಒಂದು ಸತ್ತೆ ಹೋಗ್ಬಿಡ್ತಾನೆ ಯಾರೋ ಒಬ್ಬ. ಅದು ಆ ಸಂದರ್ಭದಲ್ಲಿ ಆಗಿರ್ತದೆ. ಅಂಥವ್ರನ್ನ ರಿಫಾರ್ಮ್ ಮಾಡೋವಾಗ ಅವನನ್ನ ಯು ಕ್ಯಾನ್ ಬ್ರಿಂಗ್ ಹಿಮ್ ಬ್ಯಾಕ್. ಎಷ್ಟೋ ಜನ ಡಿಗ್ರಿ, ಡಬಲ್ ಡಿಗ್ರಿ, 3 ಡಿಗ್ರಿ ಮಾಡೋದು ನಾವೇ ಮಾತಾಡಿಲ್ವಾ ಬಿಗ್ ಬುಲೆಟಿನಲ್ಲಿ?
ಜೈಲಿಂದ ಬಿಡುಗಡೆ ಇವತ್ತು ಆಗೋ ನಮ್ಮಲ್ಲಿ ಕೂತಿಲ್ಲ, ನಮ್ಮಲ್ಲೇ 4 ಡಿಗ್ರಿ ಕೂತಿಲ್ವಾ? ಮಾಡಿದ್ರು. ಅದಕ್ಕೆ ಇದು ಯಾಕೆ ತೆಲುಗಿದು, ಇದಕ್ಕೇನು ಹೇಳ್ಬೇಕು ನಾವು? ಹೌ ಡಸ್ ಇಟ್ ಗೋ? ಈಗ ಬೆಳಗಾಂನಲ್ಲಿ ಕಳೆಕಾಯಿನಲ್ಲಿ ಗಾಂಜಾ ಹೋಗ್ತಿದೆ ಅಂತಾರೆ, ಯಾಕೆ ಹೋಗುತ್ತೆ? ನನ್ಗೆ ಅಂಡರ್ಸ್ಟ್ಯಾಂಡೇ ಆಗಿಲ್ಲ. ಫುಡ್ ಯಾಕೆ ಅಲೋ ಮಾಡ್ತಾ ಇದ್ದಾರೆ ಒಳಕ್ಕೆ ಅಂತ? ಯಾಕೆ ಅಲೋ ಮಾಡ್ತೀರಿ? ಹಾಸ್ಪಿಟ್ಲ್ಗಳಲ್ಲಿ ಹಾಸ್ಪಿಟಲ್ದೇ ಮೆನು ಅಂತ ಕೊಡ್ತಾರೆ ಗೊತ್ತಾ ಪೇಷಂಟ್ಸ್ಗೆ? ಏನೇನ್ ಬೇಕೋ ಅದಷ್ಟು ಹಾಕಿರ್ತಾರೆ, ಅದನ್ನ ಹಾಕಿರ್ತಾರೆ, ಅದ್ರ ಪ್ರಕಾರ ಕೊಡಿ ಅಂತ. ನಿಮ್ದು ಜೈಲ್ ಕಿಚನ್ ನಲ್ಲಿ ಪಕ್ಕ ಬಂದೋಬಸ್ತ್ ಮಾಡ್ಕೊಂಡು ಮೆನು ಏನು ಅಂತ ಮಾಡಿ ಕೊಟ್ಬಿಡಿ ಅವ್ರಿಗೆ. ಒಂದು ವೇಳೆ ಅವ್ರಿಗೆ ಬೇರೆ ಯಾವ್ದಾದ್ರು ಮೆನು ಆರೋಗ್ಯದ ವಿಚಾರದಲ್ಲಿ ಕೊಡಬೇಕು ಅಂತಿದ್ರು ಅದನ್ನೇ ಕೊಟ್ಬಿಡಿ. ಹೊರಗಡೆಯಿಂದ ಅಲೋ ಮಾಡೋದು ಯಾಕೆ ಅಂತ ನಾನು ಕೇಳೋದು. ಯಾವುದೇ ಪದಾರ್ಥ ಒಳಕ್ಕೂ ಹೊರಕ್ಕೂ ಓಡಾಡೋದು ಯಾಕೆ ಓಡಾಡುತ್ತೆ ಅಂತ ನಂಗೆ ಅರ್ಥ ಆಗಿಲ್ಲ. ಅಲ್ಲ, ನಂಗೆ ಅರ್ಥ ಆಗೋದು ಸರ್, ಪರಿವರ್ತನೆ ಹೆಂಗಾಗುತ್ತೆ ಅಂತ. ಒಳಗಡೆ ಇರುವಂತಹ ಕೈದಿಗಳ ಮುಂದೆನೆ ನೀವು ಈ ರೀತಿ ದುಡ್ಡನ್ನ ಇಸ್ಕೊಂಡು ಅವ್ರಿಗೊಂದು ನ್ಯಾಯ ನನಗೊಂದು ನ್ಯಾಯ ಮಾಡಿದ್ರೆ ಪರಿವರ್ತನೆ ಹೆಂಗಾಗುತ್ತೆ ಸರ್? ಎಲ್ಲಾ ಕೈದಿಗಳು ದುಡ್ಡು ಕೊಡ್ತಾರೆ, ಎಲ್ಲಾ ಕೈದಿಗಳು ಎಲ್ಲವನ್ನೂ ಖರೀದಿ ಮಾಡ್ತಾರೆ ಅನ್ನೋದು ಸುಳ್ಳು. ಎಲ್ಲಾ ಕೈದಿಗಳು ಇರಲ್ಲ. ಅದು ಬಹಳ ಒಂದಷ್ಟು ಇರ್ತಾರೆ, ಒಂದಷ್ಟು ಇರಲ್ಲ. ಎಲ್ಲಾ ಕೈದಿಗಳು ಅದರಲ್ಲೇ ಇದ್ದಾರೆ ಅನ್ಕೋಬೇಡಿ ನೀವು, ಹಂಗಿಲ್ಲ. ಅತ್ಯಂತ ಶ್ರೀಮಂತಿಕೆಯಲ್ಲೇ ಬಂದವರು ಈ ಕೆಲಸ ಮಾಡಿರೋದು ಉಂಟು. ಮಾಡಿರೋದ್ರಿಂದನೇ ತೆಲುಗಿ ಬಂದಿರೋದು. ಇಲ್ಲಿ ಎಲ್ಲಿ ಬರುತ್ತಿದ್ದು? ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಫುಡ್ಡಿಂದ ಹೇಳ್ತಾ ಇದ್ದಾರೆ, ಫುಡ್ ಅಲ್ಲಿ ಹೋಗ್ಬಿಡುತ್ತೆ, ಅಲ್ಲೋ ಯಾಕೆ ಹೋಗುತ್ತೆ ನಂಗೆ ಅಂಡರ್ಸ್ಟ್ಯಾಂಡೇ ಆಗಿಲ್ಲ ಇನ್ನೂ. ಆಲ್ ರೈಟ್, ಪದೇ 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 ಜೈಲುಗಳ ಮೇಲೆ ಈ ಆರೋಪ ಬರ್ತಾ ಇದೆಯಪ್ಪ. ಹಿಂಡಲಗಾನಲ್ಲೇನೋ ಕಳೆಕಾಯಿ ಬೀಜ ಅನ್ನೋದು, ಇಲ್ಲೆಲ್ಲ ತೆಲುಗಿಗೆ ಹಿಂಗೆ ಜಾಗ ಕೊಟ್ಟಿದ್ದಾರೆ. ವೈ? ಸೊ ಆಲ್ ರೈಟ್, ಕರೆಕ್ಷನ್ಸ್ ಏನು? ಯಾರು ಮಾತಾಡಲ್ಲ. ಇನ್ನೊಂದು ವಾರ ಆದ್ಮೇಲೆ ಇದನ್ನೆಲ್ಲ ಬಿಟ್ಬಿಡ್ತಾರೆ ಈಗ ಎಲ್ಲರೂ. ಯಾರು ಮಾತಾಡಲ್ಲ. ಹಂಗಿದ್ರೆ ಡಿಐಜಿ ಹೇಳಿಲ್ಲ, ಹಂಗಿದ್ರೆ ಅವರು ಅಲ್ಲ, ಅಧಿಕಾರಿ ಹೇಳಿದ ತಪ್ಪ. ಆ ಅಧಿಕಾರಿ ಹೇಳಿದ್ದು ತಪ್ಪಲ್ಲ, ಹೇಳಿದ್ದ ರೀತಿ ರಾಂಗು, ಆಕೆ ಮಾಡಿದ್ ರಾಂಗು ಅಂತ ನಾನು ಹೇಳ್ತಿರೋದು. ಸ್ವಾಮಿ ಕೇಳಿಸ್ಕೊಳ್ರಿ, ನೀವು ಹೇಳ್ಬಿಡ್ತೀನಿ ಏನು ಅಂತ ಫಸ್ಟ್ ಬೇಕಾರೆ. ಆಕೆ ಶಿ ಇಸ್ ನಾಟ್ ಎ ಡಿಐಜಿ ಆಫ್ ಎ ಯಾವುದೋ ಡಿಪಾರ್ಟ್ಮೆಂಟ್ ಅಲ್ಲ, ಇನ್ಚಾರ್ಜ್ ಆಫ್ ದ ಸೇಮ್ ಪ್ರಿಸನ್. ಕ್ರಮ ತೆಗೆದುಕೊಳ್ಳಕ್ಕೆ ಇರುವ ಅಧಿಕಾರಿ ವರದಿ ಬರೆಯೋದಲ್ಲ, ಕೂತ್ಕೊಂಡು ಕ್ರಮ ತಗೋಬೇಕು. ನನ್ನ ಮೇಲಧಿಕಾರಿ ಇದ್ದಾರೆ, ಮೇಲಧಿಕಾರಿ ಕ್ರಮ ಕೊಡೋಕೆ ಊಹಾಪೋಹ ಬರೆಯಕ್ಕಾಗಲ್ಲ. ಯು ಹ್ಯಾವ್ ಟು ಇನ್ವೆಸ್ಟಿಗೇಟ್ ಅಂಡ್ ಡೂ ಇಟ್. ಸಬ್ ಇನ್ಸ್ಪೆಕ್ಟರ್ಗೆ ಆ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಷನ್ ಕೊಟ್ಟರೆ ಅವ್ರ ಮೇಲ್ಗಡೆ DCPಗೆ ಈ ಪ್ರಕರಣದಲ್ಲಿ ಅರುಣ್ ಬಡಿಗೇರ್ ಅಥವಾ ರಂಗನಾಥ್ ಅವರೇ ಮರ್ಡರ್ ಮಾಡಿರ್ಬೇಕು ಅಂತ ಊಹಾಪೋಹ ಇದೆ ಅಂತ ವರದಿ ಕೊಡ್ತೀರೇನ್ರಿ? ಅಲ್ಲ, ಅವ್ರ ಜೊತೆ ಸಹಕರಿಸಲಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು ಸರ್? ಇನ್ವೆಸ್ಟಿಗೇಷನ್ ನನ್ ಆಫ್ ಯುವರ್ ಬಿಸಿನೆಸ್, ದೆನ್ ಯು ಆರ್ ಅನ್ಫಿಟ್, ರಿಸೈನ್ ಅಂಡ್ ಗೆಟ್ ಔಟ್. ಗೆಟ್ ಔಟ್ ಅಂತಾರೆ, ರಿಸೈನ್ ಅಂಡ್ ಯು ಆರ್ ಅನ್ಫಿಟ್ ಟು ಬಿ ಅನ್ ಆಫೀಸರ್. ಹಾಗಾಗ್ಬಿಟ್ರೆ ಯಾರೇ ಆಗಲಿ, ಈಕೆ ಅಂತ ನಾನು ಹೇಳ್ತಿಲ್ಲ, ಇನ್ನೊಬ್ರು ಅಂತ ಹೇಳ್ತಿಲ್ಲ, ಯು ಆರ್ ಅನ್ಫಿಟ್ ಟು ಬಿ ಹಂಗಾರೆ. ಯು ಆರ್ ಫಿಟ್ ಫಾರ್ ಎ ಜಾಬ್ ಅಂದರೆ ಆ ಕೆಲಸ ಆಗಬೇಕದು. ನಂಬರ್ 1. ನಂಬರ್ 2, ಇಟ್ ಶುಡ್ ಹ್ಯಾವ್ ಬೀನ್ ಹ್ಯಾಂಡಲ್ಡ್ ಇನ್ ಎ ವೆರಿ ಡಿಫರೆಂಟ್ ವೇ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಆರೋಪ. ಆಗದೇ ಇಲ್ಲ ಜೈಲೊಳಗಡೆ ಅಂತ ಯಾರು ಬಂದು, ಈ ಮೇಡಮ್ ಅಲ್ಲ, ಯಾರು ಬ್ರಹ್ಮ ಬಂದು ಹೇಳಿದ್ರು ನಾವು ನಂಬಕ್ಕೆ ರೆಡಿ ಇಲ್ಲ. ನಮ್ಗೆ ಗೊತ್ತಿದೆ ಜೈಲೊಳಗಡೆ ಏನು ನಡೆಯುತ್ತೆ ಅಂತ. ನೋಬಡಿ ಈಸ್ ಚಾಲೆಂಜಿಂಗ್ ದ DIG ರಿಪೋರ್ಟ್ ಆನ್ ಏನಾಗ್ತಿದೆ ಅನ್ನೋದನ್ನ. ಅಲ್ಲಿ ಪ್ರಾಬ್ಲಮ್ ಬರ್ತಿರೋದು ಅಡ್ಮಿನಿಸ್ಟ್ರೇಟಿವ್ ವಿಚಾರದಾಗ ಸಿಗಾಕತ್ತಾ ಇರೋದು ಹೋಗಿ. ಹಂಗಾಗಿ ಈಗ ಡೈಲ್ಯೂಟ್ ಆಗತ್ತೆ ನೋಡಿ ಈಗ ಏನೇ ಆದ್ರೂ. ಆದ್ರಿಂದ ಗೌರ್ಮೆಂಟು ಇದನ್ನು ಯೋಚನೆ ಮಾಡೋದು ಬರೀ ಒಂದು ವರದಿ ತಗೊಳ್ಳೋದು ಮಾಡೋದು ಅಲ್ಲ. ಇದರಲ್ಲಿ ಟು ಲುಕ್ ಫಾರ್ ಎ ಪ್ರಾಪರ್ ಇದು. ಬೇಡಪ್ಪ ಹೋಯ್ತಪ್ಪ, ಒಂದು CCTV ಏನಾರು ಹಾಕ್ಬಿಟ್ಟು ಎಲ್ಲ ಕಡೆ ಜೈಲಿನಲ್ಲಿ ಆ ಕಡೆ ಒಂದು ಆ್ಯಪೋ ಗೀಪೋ ಮಾಡಿಬಿಡ್ರಿ, ಎಲ್ಲವನ್ನೂ ಆ್ಯಪಲ್ಲಿ ಯಾವಾಗ ಬೇಕಾದ್ರೂ ನೋಡ್ಕೊಳ್ಳಿ. ಎಲ್ಲರ ಮೊಬೈಲ್ ಯಾವನಾರು ನೋಡ್ಕೊ ಹೋಗತ್ತ ಕಡೆಗೆ ಅಂತ ಇಲ್ವಾ? ಯಾವುದೋ ಒಂದು ನಿವೃತ್ತ, ಯಾರೋ ಟಫ್ ಆಗಿರ್ಬೋದಾದ ನಿವೃತ್ತ ನ್ಯಾಯಾಧೀಶರು ಆ ಥರದ್ದು ಯಾರ್ದೋ ಒಂದು ಗಿಮಿಟಿ ಮಾಡಿ ನಿಮ್ಗೆ ಇಷ್ಟ ಬಂದಾಗ ಸರ್ಪ್ರೈಸ್ ಚೆಕ್ಗಳು ಮಾಡ್ಕೊಳ್ಳಿ ಅಂತ. ಅಲ್ಲೂ ಈಗ ಕರಪ್ಷನ್ ಆಗುತ್ತಿಲ್ಲ ಸರ್. ನಿವೃತ್ತ ನ್ಯಾಯಾಧೀಶರು ಟಫ್ ಅಂತೀನಿ, ನೀವು ಕರಪ್ಷನ್ ಅಂತಾರೆ. ನಮ್ಮ ಅಮ್ಮ ಅಂತಾರೆ, ನಿಮ್ಮ ಅಮ್ಮ ಅನ್ನಕ್ಕೆ ಏನು ಗ್ಯಾರಂಟಿ? ನಿಮ್ಮ ಅಪ್ಪ ಅನ್ನಕ್ಕೆ ಏನು ಗ್ಯಾರಂಟಿ? ಹಿಂಗೆ ಕೇಳ್ಕೊಂಡು ಹೋಯ್ತಾ ಅದ್ರಾಗ ಏನು ಮಾಡ್ತೀರಿ ಅದಕ್ಕೆ ನೀವು? ಎಲ್ಲದಕ್ಕೂ ಕರಪ್ಷನ್. ಎಲ್ಲರೂ ಒಂದು ಕಡೆ ತಯಾರಿ ರೆಡಿ ಮಾಡಬೇಕಲ್ಲ ನೀವು. ಪೊಲೀಸ್ನವರು ಹೆಲ್ಮೆಟ್ ಹಾಕ್ತಾ ಇದ್ದಾರೆ ಅಂತ, ಅದು ಕರಪ್ಷನ್ ಸರ್. ಹೆಲ್ಮೆಟ್ ತೆಗೆದ್ಬಿಡು, ತೆಗೆದ್ಬಿಡಿ ಹೆಲ್ಮೆಟ್. ಬೇಡ ಸರ್, ಗುಂಡು ಹಾಕೋದನ್ನು ಪೊಲೀಸ್ನವ್ರು ಇರ್ತಾರೆ, ಎಲ್ಲ ಕರಪ್ಷನ್ ಸರ್. ಗುಂಡು ಹಾಕೋದನ್ನು ಬಿಟ್ಬಿಡಿ ಹಂಗಾರೆ. ಯು ಕೆನಾಟ್ ಟೇಕ್ ರೆಸ್ಕ್ಯೂ ಫಾರ್ ಒನ್ ಮಿಸ್ಟೇಕ್ ಟು ಇನ್ನೊಂದು ಮಿಸ್ಟೇಕ್ಗೆ. ಹಂಗೆ ತಗೊಳಕ್ಕಾಗಲ್ಲ. ಅದು ಒಂದೇನೋ ಒಂದು ಕಮಿಟಿ ಮಾಡಿ ಅವ್ರನ್ನ ನೋಡಿ ಅಂತ ಹೇಳಿ ಚೆಕ್ ಮಾಡಿ ಬೇಕಾರೆ ಅಂತ ಮಾಡಿ ಏನಾದ್ರು ಒಂದು ಮಾಡ್ಬೋದು. ಅದರಲ್ಲೂ ಜೈಲು ಒಳಗಡೆ ರಿಫಾರ್ಮ್ ಆಗಕ್ಕೆ ಯೋಗ್ಯರಿದ್ದಾರೆ, ಒಳ್ಳೆಯವರಿದ್ದಾರೆ, ನಾಳೆ ಸಮಾಜದ ಮುಖ್ಯವಾಹಿನಿಗೆ ಅವ್ರನ್ನ ತರಬಹುದು ಅನ್ನೋದಾದರೆ ಅಂತಹವರಿಗೆ ಏನು ಸೌಲಭ್ಯಗಳನ್ನು ಕೊಡ್ಬೋದು ಅನ್ನೋ ಒಂದು ರೆಕಮೆಂಡೇಶನ್ ಇಟ್ಕೊಳ್ಳಿ. ಯಾವುದೋ ಒಬ್ಬ ಅಧಿಕಾರಿಯ ಸ್ವೇಚ್ಛೆಗೆ ಬಿಡಬೇಡಿ. ಅದನ್ನು ಒಬ್ಬ ಅಧಿಕಾರಿಯ ಸ್ವೇಚ್ಛಾಚಾರಕ್ಕೆ ಯಾಕೆ ಬಿಡ್ತೀರಿ? ಲೆಟ್ ಹಿಮ್ ಡಿಸೈಡ್ ಅಂತ ಅವ್ರಿಗೆ ಯಾಕೆ ಕೊಡ್ತೀರಿ? ಬೇಡ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ನಂಬಿಕೆ ಇಲ್ದಿದ್ದಾಗ ಇದನ್ನು ಮಾಡೋದು ಬಿಟ್ಟು ಮಿಕ್ಕಿ ಇದೆಲ್ಲ ಮಾಡ್ತಾ ಇದ್ದೀವಿ ನಾವು. ತಗೊಳ್ಳಿ ನೋಡೋಣ ಏನೇನು ಮಾಡ್ತಾರೆ ಅಂತ. ಆಲ್ ರೈಟ್, ಕ್ವಿಕ್ಕಾಗಿ ಮಾತಾಡ್ಸ್ಬಿಡೋಣ. 5 ನಿಮಿಷ ಇದೆ ನಮಗೆ ಟೈಮು. ನಿವೃತ್ತ DIG ಕಾರಾಗೃಹ ಜಯಸಿಂಹ ಅವರು ಮತ್ತೆ ನಿವೃತ್ತ DCP ND ಮುಲ್ಲಾ
ಇಬ್ಬರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ, ಇಬ್ಬರನ್ನು ಕೇಳ್ಬಿಡೋಣ. ನಮಸ್ಕಾರ ಮಾನ್ಯ ಶ್ರೀ ಜಯಸಿಂಹ ಹಾಗೂ ಶ್ರೀ ಎನ್ ಡಿ ಮುಲ್ಲಾ ಅವರಿಗೆ, ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ಆಲ್ ರೈಟ್, ನಮಸ್ಕಾರ ಜಯಸಿಂಹ ಅವರಿಗೆ. ಜಯಸಿಂಹ ಅವರು ನೇರ ಸಂಪರ್ಕದಲ್ಲಿ ಇದ್ದಾರೆ, ಎನ್ ಡಿ ಮುಲ್ಲಾ ಅವರು ಬಹುಶಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಲೆಟ್ ಮಿ ಸ್ಟಾರ್ಟ್ ವಿತ್ ಜಯಸಿಂಹ ಅವರು, ಡಿಐಜಿ, ನಿವೃತ್ತ ಡಿಐಜಿ ಕಾರಾಗೃಹ. ನೀವು ಜೈಲಿನಲ್ಲಿ ಅಂದರೆ ಕಾರಾಗೃಹದ ಇಲಾಖೆಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದ್ರಿ. ಜೈಲಿನಲ್ಲಿ ಇಂಥವೆಲ್ಲ ನಡೆಯಲ್ವೇ? ಸರ್, ಇದು ಗಾಂಜಾ ಅದೆಲ್ಲ ಬರ್ತಕ್ಕಂಥದ್ದು ಮೊದಲಿಂದನೂ ನಡೀತಾ ಇದೆ, ನಡೀದಿರೇನಿಲ್ಲ. ಡಿ ಜಿ ಹೇಳ್ದಾಗೆ, ಅವ್ರು ಹೇಳ್ದಾಗೆ ಗಾಂಜಾ ದಿನ ಯಾವತ್ತನ ವಾರಕ್ಕೆ ಇದು 2 ದಿವಸ 1 ದಿವಸ ಈ ಥರ ಯಾವತ್ತನ ಒಂದೊಂದು ದಿವಸ ಬರ್ತಾ ಇರುತ್ತೆ. ಅದು ಬರ್ತಾ ಇದ್ರು ಸಹಿತವಾಗಿ ಅದನ್ನ ಹಿಡಿತಾರೆ, ಹಿಡಿದಿರೇ ಏನಿರೋದಿಲ್ಲ. ಯಾಕೆ ಅಂತಂದರೆ ಎಲ್ಲ ಸಿಬ್ಬಂದಿಯವರು ಏನು ಕಣ್ಣು ಇಟ್ಕೊಂಡೇ ನೋಡ್ತಾ ಇರ್ತಾರೆ. ಬಟ್ ಆದರೆ ಒಂದೊಂದು ಟೈಮ್ ನುಸುಳ್ಕೊಂಡು ಒಳಕ್ಕೆ ಹೋಗೋ ಚಾನ್ಸಸ್ ಇದೆ, ಇಲ್ದಿರೇ ಏನಿಲ್ಲ, ಎಲ್ಲ ಕಾಲದಲ್ಲೂ ಇದೆ. ಯಾಕೆ ಹೋಗತ್ತದು? ಫಸ್ಟ್ ಆಫ್ ಆಲ್ ಯಾಕೆ ಬಿಡ್ತೀರಿ ನೀವು ಆ ಪದಾರ್ಥಗಳನ್ನೆಲ್ಲ ಒಳಕ್ಕೆ? ಯಾಕೆ ಬಿಡ್ತೀರಿ ಅಂತ ಸರ್ ಕೇಳಿಸ್ತಾ ಇಲ್ಲ. ಆ ಪದಾರ್ಥಗಳನ್ನೆಲ್ಲ ಕಳೆಕಾಯೋ ಮತ್ತೊಂದೋ ಮಗದೊಂದೋ ಯಾಕೆ ಬಿಡ್ತೀರಿ ಒಳಕ್ಕೆ ಅಂತ ನಾನು ಕೇಳೋದು ಫಸ್ಟ್ ಆಫ್ ಆಲ್. ಸರ್, ಇವಾಗ ಹಣ್ಣು ಅದೆಲ್ಲ ಬಿಡಬೇಕು ಅಂತ ಮ್ಯಾನ್ಯಲ್ ಅಲ್ಲೇ ರೂಲ್ ಇದೆ, ಮ್ಯಾನ್ಯಲ್ ಅಲ್ಲೇ ಇದೆ. ಅದು ತೆಗೆದು ಬಿಡಿ ಅದನ್ನ. ಅವ್ರು ಏನ್ ಮಾಡ್ತಾ ಇದಾರೆ ಬಂದಿಗಳು, ಈ ಹಣ್ಣು ಅದೆಲ್ಲ ಬರ್ತಕ್ಕಂಥ ಇದರಲ್ಲಿ ಅದನ್ನೇ ಒಂದು ಅಡ್ವಾಂಟೇಜ್ ತಗೊಂಡು ಅದನ್ನ ಒಳಗಡೆ ಅದ್ರ ಜೊತೆಯಲ್ಲೇ ಒಳಗಡೆನೆ ಇಟ್ಟು ಯಾವ ತರ ಬೇಕೋ ಅದನ್ನ ಮುಚ್ಚಿಡೋದು, ಹಣ್ಣು ಅದನ್ನ ಇದ್ ಮಾಡೋದು, ಅದರಲ್ಲಿ ಇಟ್ಟು ಒಳಗಡೆ ಕಳಿಸ್ಕೊಡ್ತಾರೆ. ಅದನ್ನ ಸ್ವಲ್ಪ ಒಂದೊಂದ್ ಟೈಮ್ ಕಣ್ಣು ತಪ್ಪಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಹಣ್ಣು ಇದನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಮಾನ ಮರ್ಯಾದೆ ಹರಾಜಾಗ್ತಿದ್ದಾರೆ, ಇಲಾಖೆಗೂ ಮರ್ಯಾದೆ ಹೋಗುತ್ತೆ, ಇವರು ಹಿಂಗ್ ಮಾಡ್ತಾರಲ್ಲ ಅಂತ ಹಣ್ಣನ್ನು ತೆಗೆದೇ ಬಿಡಿ. ಯಾಕೆ ಇಟ್ಕೋತೀರಿ ಹಣ್ಣನ್ನ? ನಿಮ್ ಡಿಪಾರ್ಟ್ಮೆಂಟ್ ಒಳಗಡೆ, ಜೈಲ್ ಒಳಗಡೆ ಒಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಸ್ಟೋರ್ ಮಾಡಿಸ್ಬಿಡಿ. ಯಾರು ಹಣ್ಣು ಕೊಡಬೇಕು ಅಂತೀರಿ 100 ರೂಪಾಯಿ ಕೊಟ್ಟು ಕೂಪನ್ ಕೊಡ, ಅಲ್ಲಿ ನಾವು 100 ರೂಪಾಯಿ ಕೂಪನ್ ಬೆಲೆದು ಹಣ್ಣು ಅವ್ರು ಕೊಡ್ತೀವಿ ಅಂತ ಕೊಟ್ಬಿಡಿ. ಹಣ್ಣು ಬಿಡ್ಲೇಬೇಡಿ. ಹಣ್ಣು ಸಿಕ್ದಂಗಾಯ್ತು, ಹಣ್ಣಿಂದು ಒಳಗೂ ಬರಂಗಿಲ್ಲ, ಹಣ್ಣು ಕೊಟ್ಟಂಗಾಯ್ತು. ಏನಾದ್ರು ಒಂದು ಸ್ಕೀಮ್ ಹಾಕ್ಬೇಕಪ್ಪ, ಹಣ್ಣಿದೆ ಸಾರ್ ಅಂತ ಒಳಗೆ ಬಿಡ್ತಾ ಇದ್ರೆ ನೀವು. ಅದು ಒಂದು ಕಾನೂನು ತರಬೇಕು ರಂಗನಾಥ್ ಅವ್ರೆ, ತರಬೇಕಪ್ಪ. ಆಯ್ತು, ಈಗ ಡಿಜಿಪಿ ಅವರು ಹೇಳಿದ ಹಂಗಾರೆ ಸರಿ ಇಲ್ವಾ ನಿಮ್ ಪ್ರಕಾರ? ಅಲ್ಲ ಸರ್, DGP ಅವರು ಇದು ಗಾಂಜಾ ಒಳಗಡೆ ಬರ್ತಾ ಇದೆ, ಅದನ್ನ ನಾವು ಹಿಡಿತಾ ಇದೀರಿ ಅಂತ ಹೇಳಿದಾರಲ್ಲ, ಅದು ಕರೆಕ್ಟ್ ಇದೆ. ಅದು ಮತ್ತೆ ಯಾವ್ದು ಸರಿ ಇಲ್ಲ ನಿಮ್ ಪ್ರಕಾರ ಈ ಪ್ರಕರಣದಲ್ಲಿ? ರೂಪಾ ಅವರು ಹೇಳಿರ್ತಕ್ಕಂಥ ಅಲಿಗೇಷನ್, ರೂಪಾ ಅವ್ರು ಹೇಳಿರ್ತಕ್ಕಂಥ ಅಲಿಗೇಷನ್, ಅವ್ರು ಇನ್ನ ನನಗೆ ಗೊತ್ತಿದ್ದ ನನ್ನ ಇದ್ರ ಪ್ರಕಾರ, ನಾಲೆಡ್ಜ್ ಪ್ರಕಾರ ಅವ್ರಿಗಿನ್ನ ನಮ್ಮ ಇಲಾಖೆ ಬಗ್ಗೆ ಇನ್ನ ನಾಲೆಡ್ಜ್ ಅವ್ರಿಗೆ ಬಂದಂಗೆ ಕಾಣಿಸ್ಲಿಲ್ಲ ನನಗೆ ಅಷ್ಟೇ. ಹಂಗಾರೆ ನಿಮ್ ಪ್ರಕಾರದಲ್ಲಿ ಈಗ ಅದೇನೋ ಜೈಲ ಯಾರಿಗೋ ಇದು VIP ಟ್ರೀಟ್ಮೆಂಟ್ ಅಪ್ಪ, ಹಾಸಿಗೆ ಕೊಡ್ತೀರಿ, ಫ್ಯಾನ್ ಕೊಡ್ತೀರಿ, ಮಿನರಲ್ ವಾಟರ್ ಕೊಡ್ತೀರಿ, ಎಲ್ಲಿಂದ ಬರುತ್ತೆ ಸರ್ ಇದು? ಸರ್ ಹೇಳ್ತೀನಿ ಕೇಳಿ, ಇಲ್ಲಿ ಅದು ಕೆಲವೊಂದು ಇವ್ರಿಗೆ ನಾಲೆಡ್ಜ್ ಕಡಿಮೆ ಇದೆ. ಏನು ಅಂತಂದ್ರೆ ಪ್ರತಿಯೊಬ್ಬ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಪೀರಿಯಡ್ ಅಲ್ಲಿ ಇವರಿದ್ರು, ಯಾರು ಜನಾರ್ದನ್ ರೆಡ್ಡಿ ಇದ್ರು, ಆನಂದ್ ಸಿಂಗ್ ಇದ್ರು, ಆಮೇಲಿಂದ ಸತೀಶ್ ಶೈಲ್ ಇದ್ರು, ಮತ್ತೆ ಎಲ್ಲರೂ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡಿರೋದೆ. ಊಟ ಬಿಡೋದಕ್ಕೆ ಮತ್ತೆ ಇದಕ್ಕೆ ಎಲ್ಲದಕ್ಕೂ ಪರ್ಮಿಷನ್ ಇದೆ. ಕೋರ್ಟ್ ಇಂದ ಪರ್ಮಿಷನ್ ಇಲ್ಲದೆ ಇದ್ರೆ ಯಾವ ಜೈಲಾಧಿಕಾರಿನೂ ಒಂದು ಊಟನೂ ಅವರು VIP ಟ್ರೀಟ್ಮೆಂಟ್ ಗೆ ಮಾಡಕ್ ಸಾಧ್ಯನೇ ಇಲ್ಲ. ಇವನಿಗೆ ತೆರಿಗೆಗೂ ಸಹಿತ ಕೋರ್ಟ್ ಇಂದ ಆರ್ಡರ್ ಇದ್ದೇ ಇದೆ. ಏನಂತ? ಪ್ಯಾನ್ ಕೊಡು, ಮಿನರಲ್ ವಾಟರ್ ಕೊಡು, ನಾನು ನೋಡಿದ್ದೀನಿ, ಒಳ್ಳೆ ಹಾಸಿಗೆ ಕೊಟ್ಬಿಡಪ್ಪ ಅವ್ರಿಗೆ ಅಂತ ಆರ್ಡರ್ ಇದೆಯಾ ಸರ್? ಇನ್ನೊಂದೇನಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಆರ್ಡರ್ ಮಾಡೋಕ್ಕೆ ಕಷ್ಟ ಇದೆ. ಬಟ್ ಆದರೆ ಅವ್ರಿಗೆ, ಅವನು ಏಡ್ಸ್ ಪೇಷಂಟ್ ಆಗಿರೋದ್ರಿಂದ ಅವನಿಗೆ ಫೆಸಿಲಿಟೀಸ್ ಕೊಡ್ತಕ್ಕಂಥದ್ದು ಇದನ್ನ, ಮತ್ತೆ ಮಾತ್ರೆಗಳು ಎಲ್ಲ ದೊಡ್ಡ ಥರ ಮಾತ್ರೆಗಳೇ ಕೊಡ್ತಕ್ಕಂಥದ್ದಕ್ಕೆ ವೈದ್ಯಾಧಿಕಾರಿಗಳು ಏನು ಹೇಳಿರ್ತಾರೆ ಅದನ್ನ ನಾವು ಕೊಡಲೇಬೇಕು. ಈವನ್ ಇಫ್ ಇಟ್ ಮ್ಯಾನ್ಯಲ್ ಏನಂತಿದೆ ಅಂತ ರಂಗನಾಥ್ ಅವರೇ, ಏನಂತಿದೆ ಅಂತಂದ್ರೆ, ಈವನ್ ಇಫ್ ಡಾಕ್ಟರ್ ರೆಕಮೆಂಡ್ಸ್ ಲಿಕ್ಕರ್ ದಟ್ ಶುಡ್ ಆಲ್ಸೋ ಬಿ ಪ್ರೊವೈಡೆಡ್. as a patient ಮ್ಯಾನ್ಯಲ್ ಅಲ್ಲಿ ಇದೆ. ಅದು as a patient ನೀವು ಅದು ಮ್ಯಾನ್ಯಲ್ ಅಲ್ಲಿ ಇದೆ. ಈಗ ಅವ್ರು ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ನಾವು ಕೊಡ್ಲೇಬೇಕಾಗಿದೆ. ಬೆಸ್ಟ್ ಆಯ್ತು ಬಿಡ್ರಿ. ಹಂಗಾರೆ ಬಡವರಿಗೊಂದು ಎನ್ ಡಿ ಮುಲ್ಲಾ, ನಿವೃತ್ತ DCP,
ನಿವೃತ್ತ DCP ND ಮುಲ್ಲಾ ಅವರು ನನ್ನ ಜೊತೆ ಇದ್ದಾರೆ. ಮುಲ್ಲಾ ಅವರೇ, ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಿ. ಒಬ್ಬ IPS ಅಧಿಕಾರಿ DIG ರ್ಯಾಂಕ್ನವರು DGಗೆ ಒಂದು ರಿಪೋರ್ಟನ್ನು ಕೊಟ್ಟ ಮೇಲೆ ಅದರಲ್ಲಿ ಊಹಾಪೋಹ ಅಂತ ಕೊಡೋದು ರಿಪೋರ್ಟು, ಅಥವಾ ಅದನ್ನು ಮಾಧ್ಯಮದವರು ಬಂದಾಗ ಅದನ್ನು ಮಾತಾಡದೆ ಇರೋದು, ಇದೆಲ್ಲ ಸರಿನಾ ತಪ್ಪಾ ನಿಮ್ಮ ಅನುಭವದಲ್ಲಿ? ಈಗ ಫಸ್ಟ್ ಆಫ್ ಆಲ್ ಇದರಲ್ಲಿ DIG ಅವರು ಮಾಡಿರೋದು, DIG ಮೇಡಮ್ ಅವರು ಮಾಡಿರೋದು ನನಗೆ ಅನ್ಸಿದ ಮಟ್ಟಿಗೆ ಒಂದು ಯೂನಿಫಾರ್ಮ್ಡ್ ಸರ್ವಿಸ್ಗೆ ತಕ್ಕಂಗಲ್ಲ ಇದು. ಇದರಲ್ಲಿ ಇದು ಡೆಫಿನೆಟ್ಲಿ ಒಂದು ಪ್ರೊಸೀಜರ್ ಇದೆ. ಒಂದು ಇದರಲ್ಲಿ ಏನ್ ಮಾಡಬೇಕು, ಹೆಂಗೆ ಮಾಡಬೇಕು, ತನಿಖೆ ಅಂದ್ರೆ ಏನು ಅಥವಾ ಎನ್ಕ್ವೈರಿ ಅಂದ್ರೆ ಏನು, ಒಂದು ಪ್ರೊಸೀಜರ್ ಇದೆ. ಅದಕ್ಕೆ ಸಪೋರ್ಟಿಂಗ್ ಇಲ್ಲದೆ ಅಲಿಗೇಷನ್ ಮಾಡೋದು ಇದು ಅವ್ರಿಗೆ ರಿಪೋರ್ಟ್ ಕೊಡೋದು ಬೇಡ, ಸೋರ್ಸ್ ಇನ್ಫಾರ್ಮೆಂಟ್ ಅಂತ ಹೇಳ್ತಾರೆ ಇದಕ್ಕೆ. ಇದೊಂದು ಸೋರ್ಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಷ್ಟೇ ಹೊರತು ಇದೊಂದು ಎನ್ಕ್ವೈರಿ ರಿಪೋರ್ಟ್ ಅಂತ ಹೇಳಕ್ ಆಗೋದಿಲ್ಲ. ನಂಬರ್ 1. ಈಗ ಏನ್ ಮಾಡ್ಬೇಕಿತ್ತು ನಿಮ್ ಪ್ರಕಾರ? ಹಂಗಾರೆ ನೋಡಿದ್ಮೇಲೆ ಎವಿಡೆನ್ಸ್ ಈಗ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಣ ಅಂತ ಕೂತ್ಕೋಬೇಕಾಗಿತ್ತು? ಇಲ್ಲ, ತಪ್ಪು. ಅದನ್ನು ತಪ್ಪು. ಒಂದು ಪೊಲೀಸ್ ಆಫೀಸರ್ಗೆ ಬೇಸಿಕ್ ಇನ್ಸ್ಟಿಂಕ್ಟ್ ಇರಬೇಕು. ಇನ್ವೆಸ್ಟಿಗೇಷನ್, ಎನ್ಕ್ವೈರಿ, ಬಾತ್ಮಿ ಮತ್ತು ಅದನ್ನ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡುವ ಒಂದು ಇನ್ಸ್ಟಿಂಕ್ಟ್ ಇರಬೇಕು, ಬೈ ನ್ಯಾಚುರಲ್ ಇರಬೇಕು. ಅವರು ಇದರವರಲ್ಲ, ಏನು ಕಾರ್ಪೊರೇಷನ್ ನಲ್ಲಿ ಗುಮಾಸ್ತಿ ಅಲ್ಲ ಅವರು DIG ಬೇಸಿಕ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ಇವರು ಏನಂದ್ರೆ ಒಂದು ಯೂನಿಫಾರ್ಮ್ ಸಿಸ್ಟಮ್ ನ ಅದನ್ನ ಉಲ್ಲಂಘನೆ ಮಾಡಿ ಇವರು ರಿಪೋರ್ಟ್ ಕೊಟ್ಟಿರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬಟ್ ದಟ್ ಪ್ರೋಸೆಸ್ ಇಸ್ ರಾಂಗ್. ಆ ಪ್ರೋಸೆಸ್ ಮಾಡಿದಾರಲ್ಲ ಅದು ರಾಂಗ್. ಇಟ್ ಶುಡ್ ಹ್ಯಾವ್ ಬಿನ್ ಎ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂಡ್ ಇಟ್ ಶುಡ್ ಹ್ಯಾವ್ ಬಿನ್ ಸಪೋರ್ಟೆಡ್ ವಿತ್ ಎವಿಡೆನ್ಸ್. ನಂಬರ್ 1. ನಂಬರ್ 2, ಈ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿನೂ ಸಹ ನಿಮ್ಗೆ ರಂಗನಾಥ್ ಅವ್ರಿಗೇನು ಹೊಸದಲ್ಲ. ಇಫ್ ಯು ರಿಮೆಂಬರ್ ಅಬೀದ್ ಅಲಿ ಡೇಸ್ ಇನ್ ಬೆಳಗಾಂ ನಾರ್ತ್, ನಾರಾಯಣ ಅವ್ರಿಗೆ, ಅಬೀದ್ ಅಲಿ ಅವರಿಗೆ ಇದೇ ತರ ಬೇಕಾದಷ್ಟು ನಡೆದಿದೆ. ನಿಮ್ಗೇನು ಹೊಸದಲ್ಲ ಇದು. ಇಫ್ ಯು ಗೋ ಇನ್ ಟು ದ ಹಿಸ್ಟ್ರಿ, ಸಚ್ ಇನ್ಸಿಡೆಂಟ್ಸ್, ಡಿಫರೆನ್ಸಸ್ ಬಿಟ್ವೀನ್ ಟೂ ಆಫೀಸರ್ಸ್ ಇಸ್ ಆಲ್ವೇಸ್ ದೇರ್. ಬಟ್ ಇಟ್ ಡಸಂಟ್ ಮೀನ್ ಒಬ್ಬ DGP ಲೆವೆಲ್, DIG ಲೆವೆಲ್ ಆಫೀಸರ್ ಟ್ರಾನ್ಸ್ಫರ್ ಮಾಡಿದಾಗ ಇನ್ನೊಬ್ಬ ಆಫೀಸರ್ ಬಂದ್ಬಿಡ್ತಾರೆ ಅವರು ಟ್ರಾನ್ಸ್ಫರ್ ಆಗಿರೋ ಜಾಗಕ್ಕೆ ಅಂತೇಳಿ ಮನೆಯಿಂದಾನೇ ಬೀಗ ತಂದು ಚೇಂಬರ್ ಬೀಗ ಹಾಕೊಂಡು ಹೋಗಿದ್ ನೋಡಿದೀನಿ. ಬನ್ನಿ ನಾನು. ಆಯ್ತು, ಇನ್ಸ್ಪೆಕ್ಟರ್ಗಳು ಡೈರಿ ಆಯ್ತು. ಒಂದ್ ನಿಮಿಷ ಮುಲ್ಲಾ ಅವರೇ. ಎಸ್ ಜೈಸಿಮ್ ಅವರು. ಎಸ್ ಪ್ಲೀಸ್. ರಂಗನಾಥ್ ಅವರೇ ಒಂದ್ ನಿಮಿಷ. ಎಸ್ ಸರ್, ಇವಾಗ DG ಅವರು ಪೊಲೀಸ್ ಇಲಾಖೆಯವರು, ಮೇಡಮ್ನವರು ಪೊಲೀಸ್ ಇಲಾಖೆಯವರು. DGಗೆ ಎಲ್ಲ ರಿಪೋರ್ಟ್ ಕೊಟ್ಟಿದ್ರೆ ಎಲ್ಲ ಮುಗಿದೋಗಿರೋದಲ್ಲ. ಅವರು ಮತ್ತೆ ಹೋಮ್ ಸೆಕ್ರೆಟರಿ ಈಸ್ ಆಲ್ಸೋ ಎ ಪೊಲೀಸ್ ಡಿಪಾರ್ಟ್ಮೆಂಟ್. ಅಲ್ಲೇ ಹೋಗಿ ರಿಪೋರ್ಟ್ ಇದ್ ಮಾಡ್ಕೊಂಡು ಎಲ್ಲ ಮಾಡಿದ್ರು, ಎಲ್ಲ ಮುಗ್ದೋಗಿರ್ತಾ ಇತ್ತಲ್ಲ. ಇವ್ರು ಯಾಕೆ ಇದನ್ನ ಡೈರೆಕ್ಟ್ ಇದನ್ನ ಮಾಡಿದ್ರು? ಅದೇಂತಂದ್ರೆ ಅವರ ಆಫೀಸರೇ, ಅವರೇ ಪೊಲೀಸ್ ಇಲಾಖೆಯವರು ಮಾಡ್ಬೋದಿತ್ತಲ್ಲ. ಅಲ್ಲ, ಏನ್ ಮಾಡಿದ್ರು? ಯಾರು ಮಾಡ್ಬೋದಿತ್ತಲ್ಲ? ಅವರ DGನೇ ಅವರು, ಅವ್ರ ಪೊಲೀಸ್ ಇಲಾಖೆಯವರು. ಮತ್ತೆ ನಮ್ಮ ಅಡಿಷನಲ್ IG ಪ್ರೆಸೆನ್ಸ್ ಇದ್ದಾರೆ ಅಲ್ಲೇ, ಅವರಿಗೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಇದೆ. ಅವ್ರನ್ನೂ ಕೇಳ್ಬೋದಿತ್ತಲ್ಲ. ಯಾರನ್ನ ಕೇಳಬೇಕಿತ್ತು ನಿಮ್ ಪ್ರಕಾರ? ಅಡಿಷನಲ್ IG ವೀರಭದ್ರ ಸ್ವಾಮಿಗಳಿದಾರಲ್ಲ, ಯಾರನ್ನ ಕೇಳಬೇಕಿತ್ತು? ರೂಪಾ ಅವರು DG ಅವರಿಗೆ ಹೇಳ್ಬೋದಿತ್ತು ಈ ತರ ಏನಂತ. ಯಾಕಂದ್ರೆ ಅವರೇ ಪೊಲೀಸ್ ಇಲಾಖೆ ಆರೋಪ ಇದೆ ಅಂತಂದಾಗ ಅವ್ರಿಗೆ ಯಾರು ಕೊಡ್ಬೇಕು? ಮತ್ತೆ ಅವ್ರೇನ್ ಮಾಡ್ಬೇಕು ಅಂತಾರಪ್ಪ ಅವರು? ಎಲ್ಲಿದೆ? ಏನು 2 ಕೋಟಿ ಹಗರಣ ಇದೆ. ವಾಟ್ ಈಸ್ ದ ಪ್ರೂಫ್? ವಾಟ್ ಈಸ್ ದ ಪ್ರೂಫ್? ವಾಟ್ ಈಸ್ ದ ಪ್ರೂಫ್? ಅದಕ್ಕೆ ಈಗ ಒಂದು ಪ್ರೂಫ್. ವಾಟ್ ಈಸ್ ದ ಪ್ರೂಫ್? ವಿಡಿಯೋ ಬಂದಿರೋದು. ಈಗ ತೆಲುಗು ನೀವೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀರಲ್ಲ, ಜನ ನೋಡಿದ್ರೆ ಏನ್ ಅನ್ಕೋಬೇಕು? ಕಾಸಿದ್ದವ್ರಿಗೆ ಸ್ವರ್ಗ, ಕಾಸಿಲ್ದೆ ಇದ್ದವ್ರಿಗೆ ನರಕ, ಜೈಲು ಅನ್ಕೋಬೇಕು. ಜನ ನೋಡೋದು ಏನ ಅನ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ರಂಗನಾಥ್ ಸರ್, ನಾನು ಹೇಳ್ತಾ ಇದ್ದೀನಲ್ಲ ಏನಂತಂದ್ರೆ, ತೆಲುಗಿಗೆ ಏನನ್ನ ಫೆಸಿಲಿಟೀಸ್ ಕೊಟ್ಟಿದ್ರು ಸಹಿತವಾಗಿ ಅದು ಕೋರ್ಟಿಂದ ಆರ್ಡರ್ ತಗೊಂಡು ಬಂದಿದ್ದಾನೆ ಅವನು. ಅದರಲ್ಲಿ 100ಕ್ಕೆ 100 ಸತ್ಯ ಇದೆ. ಅವ್ರು ಹೇಳೋ ತರ ರೂಪ ತರ ಅದಿಲ್ಲ ಅಲ್ಲಿ. ಎಲ್ಲರಿಗೂ, ಈವನ್ ನಾನು ಒಬ್ಬ ಆರ್ಡಿನರಿ ಪ್ರಿಸ್ನರ್ ಸಹಿತ ಕೋರ್ಟ್ಗೆ ಹೋದ್ರೆ ಅವನಿಗೂ ಪರ್ಮಿಷನ್ ಕೊಡ್ತಾರೆ. ಮತ್ತೆ ಒಬ್ಬ ಅಂಡರ್ ಟ್ರಯಲ್ಗೆ ಇದರಿಂದ ಯಾವ್ದು ಮನೆಯಿಂದ ಊಟ ತರಿಸ್ಕೊಂತೀನಿ ಅಂತೇಳಿ ಅದು ಕಾನೂನಲ್ಲಿ ಇದೆ, ಮ್ಯಾನ್ಯುನಲ್ಲಿ ಇದೆ. ಅದು ಮ್ಯಾನ್ಯುನಲ್ಲಿ ಒಬ್ಬ ಅಂಡರ್ ಟ್ರಯಲ್ ನಾನು ಮನೆಯಲ್ಲಿಂದ ಊಟ ತರಿಸ್ಕೊಂತೀನಿ ಅಂತಂದ್ರೆ ಅದು ಮ್ಯಾನ್ಯುಯಲ್ಲಿ ಕೋರ್ಟಿಂದ ಪರ್ಮಿಷನ್ ಕೊಟ್ರೆ ಕೊಡ್ಬೇಕು ಅಂತಿದೆ. ಅದನ್ನೇ ತೆಗಿಬೇಕು ಅಂತ ಹೇಳಿದ್ದು. ಎಸ್ ಮುಲ್ಲಾ ಅವರು, ಯುವರ್ ಲಾಸ್ಟ್ ವರ್ಡ್. ಮ್ಯಾನ್ಯುನಲ್ಲೇ ಇದೆ ಅದು. ನನ್ನ ಲಾಸ್ಟ್ ವರ್ಡ್. ಈಗ ನಮ್ ಜೈಲ್ ಅಥಾರಿಟೀಸ್ ಬಹಳಷ್ಟು ಡಿಫೆಂಡ್ ಮಾಡ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಜೈಲ್ ನಡೆಯುವ ದುರ್ವ್ಯವಹಾರಗಳು 75ರಿಂದ ನಾವು ನೋಡ್ತಾ ಇದ್ದೀವಿ. 70 ದಶಕದಿಂದ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಒಳಗಡೆ ಎಷ್ಟು ಕಾರ್ಡ್ಗಳಿದ್ದಾವೆ ಅಲ್ಲಿ ಹಳೆ ಜೈಲ್ ಇದ್ದಾಗ. ತದನಂತರ ಮೊಬೈಲ್ ಫೋನ್ಗಳು ಯಾವ ತರ ಹೋಗ್ತಾವೋ, ಮನೆಯಿಂದ ಊಟ ನಿಮ್ಗೆ ಎಕ್ಸೆಪ್ಟ್ ವುಮೆನ್ ಯು ಕ್ಯಾನ್ ಗೆಟ್ ಎನಿಥಿಂಗ್ ಇನ್ ದ ಜೈಲ್.
ದಟ್ ಈಸ್ ವಾಡಿಕೆ ಇದೆ ಅದು. ಅದರಲ್ಲಿ ಏನು ಅಂತ ಡಿಪೆಂಡ್ ಮಾಡ್ಕೊಳ್ಳೋಂಥದ್ದಿಲ್ಲ. ಕೋರ್ಟ್ ಆರ್ಡರ್ ಬೇಕು ಅಂತ ಅಲ್ಲ. ಹೊಸ ಕೆಲವೊಬ್ಬರಿಗೆ ಹೊಸ ಬೆಡ್ಶೀಟ್ಸು ಬೆಡ್ಗಳು ಇವೆಲ್ಲ ಸಿಗ್ತಾವು. ಬಿಡಿ ಬೇಕಾದ್ರೆ ಬಿಡಿ ಸಿಗ್ತದೆ, ಸಿಗರೇಟ್ ಬೇಕಾದ್ರೆ ಸಿಗರೇಟ್ ಸಿಗ್ತೈತಿ, ಆಮೇಲೆ ಗಾಂಜಾ ಬೇಕಂದ್ರೆ ಗಾಂಜಾನು ಸಿಗ್ತೈತಿ. ಅದೇನು ಅದರಲ್ಲಿ ಡೌಟ್ ಇಲ್ಲ. ಓಲ್ ಡಿಪೆಂಡ್ ಮಾಡ್ತಾ ಇದ್ದಾರೆ. ಹೊರಗಡೆ ಎಷ್ಟು ಕರಪ್ಷನ್ ಇದೆ, ಜೈಲ್ನಲ್ಲಿನೂ ಅಷ್ಟೇ ಇದೆ. ಸಮಾಜದಲ್ಲಿ ಎಷ್ಟು ಕರಪ್ಷನ್ ಇದೆ, ಜೈಲ್ನಲ್ಲಿನೂ. ಅದೊಂದು ಮಿನಿ ವರ್ಲ್ಡ್, ಅದು ಒಂದು ಮಿನಿ ವರ್ಲ್ಡ್. ಮತ್ತು ಇದು ಒಂದು ಈ ಟೈಮ್ ಇಲ್ಲ ಅಂತ ಹೇಳೋಂಗಿಲ್ಲ. ನಾನ್ ನೋಡ್ದಂಗ 1975ರಿಂದ ಇದ್ದೇ ಇದೆ, ಅಥವಾ 70ರಿಂದನೂ ಇದ್ದೇ ಇದೆ. ಇನ್ನು ಕಡಿಮೆ ಆಗಲಿಲ್ಲ. ಅದು ಕೆಲವೊಂದು ಇದನ್ನ ಏನ್ ಹೇಳಿ ಗಾಂಜಾ ಅದೆಲ್ಲ ಹೋಗ್ತಾ ಇದೆ, ಬರುತ್ತೆ ಅಂತ ನಾನೇ ಹೇಳ್ತಾ ಇದ್ದೀನಿ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಕೆಲವೊಂದು ಇದನ್ನ ಇರ್ತಕ್ಕಂಥ ಜಾಗ ಎಲ್ಲ ಓವರ್ ಆಲ್ ರೈಟ್. ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು ಸರ್. ಮುಲ್ಲಾ ಅವರು ಮತ್ತು ಜೈಸಿಂ ಇಬ್ಬರಿಗೂ ಥ್ಯಾಂಕ್ ಯು. ಒಂದಂತೂ ತೋರಿಸ್ತಾ ಇದೆ, ಏನಂದ್ರೆ ಒಂಥರ ರಾಟನ್ ಆಗೋಗಿದೆ, ಒಂಥರ ಹೇಸಿಗೆ ಆಗಬಹುದಾದ ಪರಿಸ್ಥಿತಿಗಳನ್ನು ತಲುಪಿರಬಹುದು. ಅದು ಹೊರಕ್ಕೆ ಈ ರೂಪದಲ್ಲಿ ಬಂದಿದೆ, ಈ ವರದಿ ಕೊಡ್ತೀನಿ ಅನ್ನೋದು. ಆದರೆ ಅದನ್ನು ಮಾಡೋವಾಗ ನಾನು ನೆನ್ನೆ ಹೇಳಿದೆ, ಇಂಟೆನ್ಷನ್ ಕರೆಕ್ಟ್ ಇದೆ, ಅದನ್ನು ತೆಗೆದುಕೊಂಡು ಹೋಗಿದ್ದ ಮಾರ್ಗ ರಾಂಗ್ ಆಯ್ತೀಗ ಅಂತ. ಇಂಟೆನ್ಷನ್ ಎಲ್ಲರಿಗೂ ಏನು, ಡಿ ಜಿನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೇನು, ತೋರಿಸಿ ಬಲಿ ಹಾಕೋಣ ಅಂತ. ಈಗೇನು ಹೇಳ್ತಿರೋದೇನು, ಈ ಥರ ಆಗ್ತಾ ಇದೆ ಅಂತ. ಇಂಟೆನ್ಷನ್ ಅದಾಗಿದ್ದಾಗ ಅದಕ್ಕನುಸರಿಸಿದ ರೀತಿಯಿಂದಾಗಿ ಇಡೀ ಇಶ್ಯೂ ಡೈಲ್ಯೂಟ್ ಆಯಿತು, ನೆಗೆದು ಬಿದ್ದೋಯ್ತು. ಗಲಾಟೆ ಎಲ್ಲ ಪಕ್ಕಕ್ಕಿಟ್ಟು ನೋಡೋಣ. ಜಾಗತಿಕ ತಾಪಮಾನದಿಂದಾಗಿ ವಿಶ್ವದ ಅತ್ಯಂತ ಅಥವಾ ಇನ್ನಿತರ ರಿಲೇಟೆಡ್ ರೀಸನ್ಸು ಅಥವಾ ಕಾರಣಗಳಿಂದಾಗಿ, ಸಂಬಂಧಿತ ಕಾರಣಗಳಿಂದಾಗಿ ವಿಶ್ವದ ಅತ್ಯಂತ ದೊಡ್ಡ ಮಂಜುಗಡ್ಡೆ ಲಾರ್ಸನ್ ಸಿ ಅಂಟಾರ್ಟಿಕಾ ಸಮುದ್ರದಲ್ಲಿ ಜುಲೈ 10-12 ಮಧ್ಯದಲ್ಲಿ ಅದರಲ್ಲಿ ಮಧ್ಯಭಾಗದಲ್ಲಿ ತುಂಡಾಗಿ ಹೋಗಿದೆ. ಇದು ಸುಮಾರು 5800 ಕಿಲೋಮೀಟರ್ ಅಷ್ಟು ದೊಡ್ಡದಾಗಿದ್ದು 1 ಟ್ರಿಲಿಯನ್ ತೂಕ ಇದೆಯಂತೆ ಈ ಮಂಜುಗಡ್ಡೆ. ಬರೋಬ್ಬರಿ 4 ದೆಹಲಿಗಳಷ್ಟು ದೊಡ್ಡದು ಬರೋಬ್ಬರಿ. ಈ ಮಂಜುಗಡ್ಡೆ ತುಂಡಾಗಿರೋದ್ರಿಂದ ಭಾರಿ ಪ್ರತಿಕೂಲ ಪರಿಣಾಮ ಆಗುತ್ತೆ ಅಂತ ವಿಜ್ಞಾನಿಗಳಾಗಲೇ ಅಂದಾಜಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಭಾರತಕ್ಕೆ ಸಮಸ್ಯೆ ಆಗುತ್ತೆ ಅಂತಿದ್ದಾರೆ. ಏನಾಗಬಹುದು ಅಂತಂದರೆ, ಭಾರತ ಪರ್ಯಾಯ ದ್ವೀಪ ರಾಷ್ಟ್ರ, 3 ಕಡೆ ನೀರಿನಿಂದ ತುಂಬಿದೆ. ಹೀಗಾಗಿ ತುಂಡಾಗಿರೋ ಮಂಜುಗಡ್ಡೆ ನಿಧಾನವಾಗಿ ಕರಗೋದಕ್ಕೆ ಆರಂಭ ಆಗುತ್ತೆ. ಆಗ ಸಮುದ್ರ ಮಟ್ಟ ಏರಿಕೆ ಆಗುತ್ತೆ, ಭಾರತದ ಕಡಲ ಕಿನಾರೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ, ಭೂಮಿ ಕಡಿಮೆ ಆಗುತ್ತೆ, ಜನ ಡಿಸ್ಪ್ಲೇಸ್ ಆಗ್ತಾರೆ, ಜಾಗ ಬಿಡಬೇಕಾಗಿ ಬರಬಹುದು, ಅದರಿಂದ ದೊಡ್ಡ ಸಮಸ್ಯೆಗಳು ಉಂಟಾಗಬಹುದು ಅಂತ. ಬಹುತೇಕ ಮುಂಬೈ, ಅರಬ್ಬಿ ಸಮುದ್ರದ ಮುಂಬೈ, ಹಿಂದೂ ಮಹಾಸಾಗರದಲ್ಲಿ ಚೆನ್ನೈ, ಬಂಗಾಳಕೊಲ್ಲಿ ಕೋಲ್ಕತ್ತಾದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಿದ್ದಾರೆ. 4 ಕೋಟಿ ಭಾರತೀಯರಿಗೆ ಸಮಸ್ಯೆ ಆಗಬಹುದು ಅಂತಾರೆ. 2050 ಒಳಗೆ ಸಮುದ್ರ ಏರಿಕೆ ಬಗ್ಗೆ ಅದು ನಾಳೆನೇ ಆಗತ್ತೆ ಅಂತಲ್ಲ, ಆಗುತ್ತೆ, ಮುಂದೆ ಆದರೂ ಹಾಗೇ ಆಗತ್ತೆ ಅಂತ ಲೆಕ್ಕಾಚಾರ ಎಲ್ಲರದ್ದುವೆ ಇದೆ. ಯಾರೂ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇಲ್ಲಿವರೆಗೆ. ಯಾಕಂದರೆ ನಾಳೆ ಬೆಳಗ್ಗೆ ಏನೂ ಆಗಲ್ಲ, ನಾಳಿದ್ದು ಬೆಳಗ್ಗೆ ಫ್ಲಡ್ಡು ಆಗಲ್ಲ, ಅದರಾಚೆ ನಾಳೆ ಸಮುದ್ರ ಉಕ್ಕೂ ಬರಲ್ಲ, ಅದಾದಮೇಲೆ ಅದರಾಚೆ ನಾಳೆ ನಾವು ಮುಹೂರ್ತಾನು ನಿಗದಿ ಮಾಡೋಂಗಿಲ್ಲ, ಪ್ರಳಯ ಅಂತ ನಾವು ಮುಹೂರ್ತಾನು ಮಾಡೋಂಗಿಲ್ಲ, ಮುಂದೊಂದು ದಿನ ಆಗಬಹುದು. ಹಂಗಾಗಿ ನಮ್ಗೆ ಅದರ ಗಾಂಭೀರ್ಯತೆ ಇಲ್ಲ. ಆದರೆ ಇದರ ಪರಿಣಾಮ ಎಷ್ಟು ಬೀರಬಹುದು ಭಾರತದ ಮೇಲೆ ಅಂದರೆ ವಿಪರೀತವಾದ ಹವಾಮಾನ ವೈಪರೀತ್ಯಗಳಾಗತ್ವೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಕ್ವಿಕ್ಕಾಗಿ ಕುರಿತು ಒಂದಿಷ್ಟು ಜ್ಞಾನಾರ್ಜನೆಯನ್ನು ಮಾಡ್ಕೊಂಬಿಡೋಣ. ಕ್ವಿಕ್ಕಾಗಿ ಅಕ್ಷಯ್ ಹೆಬ್ಳೀಕರ್ ಪರಿಸರವಾದಿ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಶ್ರೀ ಅಕ್ಷಯ್ ಹೆಬ್ಳೀಕರ್ ಅವರಿಗೆ. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ಇದು ಯಾಕೆ ಒಡೆಯಿತು ಸರ್? ಫಸ್ಟ್ ಆಫ್ ಆಲ್ ಇದು ಯಾಕೆ ಈ ಒಡೆಯಿತು? ಈ ಎಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಏನು ಭೂ ತಾಪಮಾನ ಹೆಚ್ಚಾಗಿದೆ, ಅದು ನಮ್ಮ ಟೆಂಪರೇಚರ್ ಹೆಚ್ಚಾಗಿದೆ. ಕರೆಕ್ಟ್. ಇದು ಯಾವತ್ತೂ ಆಗಿರಲಿಲ್ಲ, ಇಂಥ ಒಂದು ದುರಂತ ಇವತ್ತು ಆಗಿದೆ. ಕರೆಕ್ಟ್. ಇದು ಇನ್ನೂ ನಮ್ಮ ಹವಾಮಾನ ಬದಲಾವಣೆ ಆಗ್ತಾ ಇರುವಾಗೆ ನಮ್ಮ ಭೂಮಿಯ ಉಷ್ಣಾಂಶ ಹಿಂಗೆ ಏರ್ತಾ ಹೋದ್ರೆ ಇನ್ನು ಹೀಗೆ ಒಡಿತಾ ಹೋಗ್ತದೆ ಇದು. ಓಕೆ. ಈ ರೀತಿ ಒಡೆದಿದ್ರಿಂದ ಆಗಬಹುದಾದ ಅನಾಹುತ ಏನು? ಒಂದು ಸರ್, ನಮ್ಮ ಇಡೀ ನಮ್ಮ ಸಮುದ್ರದ ಏನು ಮಟ್ಟ ಏನಿದೆ, 1 ಎಕರೆ ಈ ಹಿಮನದಿ ನಮ್ಮ ಗ್ಲೇಷಿಯರ್ ಕರಗ್ತಾ ಹೋದ ಹಾಗೆ ನಮ್ಮ ಸಿ ಲೆವೆಲ್ ಏರ್ತಾ ಹೋಗುತ್ತೆ. ಈಗ ಇದರಲ್ಲಿ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು ಅಥವಾ ನಿಮ್ಮಂತ ತಂತ್ರ ಅನುಭವಸ್ಥರು ಹೇಳ್ತಿದ್ದೀರಿ 0.01 ಮಿಲಿಮೀಟರ್ ಅಷ್ಟು ರೈಸ್ ಆಗತ್ತೆ ಅಂತಾರೆ, ಮೀಟರ್ ಅಷ್ಟು. ಅದು ಇವತ್ತಿಗೆ ಸರ್ ತಾವು ಹೇಳದ ಹಾಗೇನೆ ಇವತ್ತು ನಾಳೆ ನಾಡಿದ್ದು ನಮ್ಗೇನು ಕಾಣೋದಿಲ್ಲ. ಇದು ನಮ್ಗೆ ಒಂಥರ ನಮ್ಮ ಬೆನ್ನ ಹಿಂದೆ ಆಗ ನಡೀತಾ ಇರುತ್ತೆ ಇದು, ಅದನ್ನ ನಾವು ಕಾಣೋದಿಲ್ಲ. ಹಾಗಾಗಿ ಇನ್ನೊಂದು ವರ್ಷ 2 ವರ್ಷ 3 ವರ್ಷದವರೆಗೂ ನಮ್ಗೇನು ಒಂದು ದುರಂತ ಉಂಟಾಗಲ್ಲ. ಅದು ಆದ್ಮೇಲೆ ಏನಾಗುತ್ತೆ, ಒಂದು ನಮ್ಮ ಈ
ಕರಗಿರೋದ್ರಿಂದ ಒಂದು ಸಿ ಲೆವೆಲ್ ಕೂಡ ರೈಸ್ ಆಗ್ತಾ ಇದೆ. ಅದು ಆಸ್ ಇಟ್ ಈಸ್ ಆಗ್ತಾನೆ ಇದೆ. ಇದರ ಹಿಮನದಿ ಕರಗಿರೋದ್ರಿಂದ ಇನ್ನೂ ಹೆಚ್ಚಾಗುತ್ತೆ. ಒಂದು ನಮ್ಮ ಸಮುದ್ರದಲ್ಲಿ ಏನು ಇರುವಂತ ಉಪ್ಪು ನೀರದು, ಅದರಿಂದಾಗಿ ಹೌದು ಹೌದು ಇದರಿಂದಾಗಿ ಸಾಕಷ್ಟು ನಮ್ಮ ಜೈವ ವೈವಿಧ್ಯ ಏನಿದೆ ನಮ್ಮ ಈ ಪರಿಸರದಲ್ಲಿ, ಅಥವಾ ನಮ್ಮ ಹೆಚ್ಚಾಗಿ ನಮ್ಮ ಮರೀನ್ ಬಯೋಡೈವರ್ಸಿಟಿ ಏನ್ ಹೇಳ್ತೀವಿ, ಸಮುದ್ರದ ಜೈವ ವೈವಿಧ್ಯತೆಯ ಮೇಲೆ ಬಹಳ ಒತ್ತಡ ಬರುತ್ತೆ. ಬಿಕಾಸ್ ಸಮುದ್ರದ ಉಪ್ಪು ನೀರು ಮತ್ತು ಸಿಹಿ ನೀರಿನ ಪ್ರಮಾಣಗಳು ಏರ್ಪೇರ್ ಆಗುತ್ತೆ. ಅದರಿಂದಾಗಿ ನಮ್ಮ ಈ ಏನು ಕರಾವಳಿ ಪ್ರದೇಶದಲ್ಲಿ ಸಾಕಷ್ಟು ಜನರು ಈಗ ಅದ್ರ ಮೇಲೆ ಅವಲಂಬಿಸಿದ್ದಾರೆ. ಅವ್ರಿಗೆ ಊಟನೂ ಸಿಗೋದಿಲ್ಲ. ಇದರಿಂದ ಉಂಟಾಗುವಂತ ನಮ್ಮ ಒಂದು ಆಹಾರದ ಅಭದ್ರತೆ, ಇದರಿಂದಾಗಿ ಮುಂದೊಂದು ದಿನ ಭಾರತದ ಮೇಲೆ ವಿಪರೀತವಾದ ಉಷ್ಣಾಂಶ ಹೆಚ್ಚಾಗತ್ತೆ. ಭಾರತದಲ್ಲಿ ಮಳೆಯೂ ಸೇರಿದಂತೆ ಇನ್ನಿತರ ವೈಪರೀತ್ಯಗಳು ಉಂಟಾಗತ್ತಿವೆ ಅಂತ ಹೇಳ್ತಿದ್ದಾರೆ. ಹೌದೇ? ಹೌದು ಸರ್, ನಿಜ. ಇದು ಹಾಗೆ ಆಗುತ್ತೆ. ಇದು ನಾವು ಇನ್ನೊಂದೇನೋ ಒಂದು 20, 30, 40 ವರ್ಷ ಮುಂದೆ ಆಗ್ಬಹುದು ಅಂತ ಇದ್ವಿ. ಅದು ಈಗ ಈ ಹಿಮನದಿ ಏನು ತಡೆಯಕ್ಕೆ ನಮ್ಮ ಹತ್ರ ಏನು ದಾರಿ ಇಲ್ವಾ? ಈಗ ಇಂತ ಒಂದು ದೊಡ್ಡ ಗ್ಲೇಷಿಯರ್ನ ನಾವು ಒಡೆದು ಹಾಕೊಂಡ್ಬಿಟ್ಟಿದೀವಿ. ಇದನ್ನ ತಡೆಯೋದು ಬಹಳ ಕಷ್ಟ ಸರ್. ಇನ್ನೇನು ತಡೆಯಕ್ಕಿಲ್ಲ, ಮಾಡ್ಲಿಕ್ಕೆ ಆಗಲ್ಲ, ತಡಿಲಿಕ್ಕೆ ಇನ್ನೇನು ಆಗಲ್ಲ ಅಂತ ನಾನು ಹೇಳ್ತೇನೆ. ಅಂದ್ರೆ ಆದಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿರೋದು ಬೆಟ್ರು. ಇನ್ನೇನು ಮತ್ತೆ ನಿಜವಾಗ್ಲು ನೀವು ಹೇಳ್ತಾ ಇರೋದು ಸತ್ಯ. ಯಾಕಂದ್ರೆ ಯಾರ್ದು ಈಗ ನಾವು ಸ್ವಯಂ ನಾವು ತೀರ್ಮಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು, ಯಾಕಂದ್ರೆ ನಾವು ಮುಂದೆ ಹೇಳಂಗಿಲ್ಲ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳಿಗೆ ಎಂಥದನ್ನ ಬಿಟ್ಟು ಹೋಗುತ್ತಿದ್ದೀರಿ ಅಂತ ನಾವು ಹೇಳಂಗೇ ಇಲ್ಲ. ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ಮೇಲೆ ಮಕ್ಕಳು ಮೊಮ್ಮಕ್ಕಳಿಗೆ ಎಂಥದನ್ನು ಬಿಟ್ಟು ಹೋಗುತ್ತಿದ್ದೀರಿ ಅಂದರೆ ಜಲಪ್ರಳಯವನ್ನು ಬಹುಶಃ ಬಿಟ್ಟು ಹೋಗುತ್ತೀರಿ ಅಂತ ಹೇಳ್ಬೋದು. ಅಥವಾ ಉಷ್ಣಾಂಶದಲ್ಲಿ ಬೆಂದು ಕರಕಲಾಗಿ ಸಂಡಿಗೆ ಹಪ್ಪಳವಾಗುತ್ತೀರಿ ಅಂತ ಹೇಳೋಗ್ಬೋದು ಬೇಕಾರೆ, ಅಲ್ವೇ? ನಿಜ 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 ಸರ್, ನಿಜ. ಆದ್ರೆ ಒಂದು ಕಡೆ ಅರಬ್ಬಿ ಸಮುದ್ರದಲ್ಲಿ ಆ ಕಡೆ ಈ ಕಡೆಯಿಂದ ಚೆನ್ನೈ, ಆ ಕಡೆಯಿಂದ ಮುಂಬೈ, ಆ ಕಡೆಯಿಂದ ಕೋಲ್ಕತ್ತಾ ತೋರಿಸ್ತಿದ್ದಾರೆ. ಹೌದು. ಇವು ಮೂರಕ್ಕೆ ರಿವರ್ಸ್ ತ್ರಿಕೋನಾಕಾರದಲ್ಲಿ ಆಗೋದಾದ್ರೆ ನಮ್ಮ ಕರಾವಳಿ ಮೇಲೆ ಆಗಲ್ವೇ? ಆಗುತ್ತೆ ಸರ್. ನಮ್ಮ ಈಸ್ಟ್ ಅಂಡ್ ವೆಸ್ಟ್ ಕೋಸ್ಟ್, ಲೈಕ್ ಆಂಧ್ರ ಅಂಡ್ ಕರ್ನಾಟಕದ ಕರಾವಳಿ ಮೇಲೆ 100% ಸತ್ಯ. ಅದು ಹಾಗೆ ಆಗುತ್ತೆ. ಯಾಕಂದ್ರೆ ಮುಂಬೈವರೆಗೂ ಆಗ್ತದೆ. ಅಂದ್ರೆ ನಮ್ಮ ಇಡೀ ಒಂದು ಕರಾವಳಿ ಪ್ರದೇಶ ಏನಿದೆ, ಒಂದು ಪಶ್ಚಿಮ ಕರಾವಳಿ ನಮ್ಮ ಗುಜರಾತ್ ಹಿಡಿದು ಕನ್ಯಾಕುಮಾರಿವರೆಗೂ ಇಡೀ ಒಂದು ನಮ್ಮ ಪಶ್ಚಿಮ ಘಟ್ಟನೂ ಇದೆ, ನಮ್ಮ ಪಶ್ಚಿಮ ಕರಾವಳಿ ಏನಿದೆ, ಇದ್ರ ಮೇಲೆ ಬಾಂಬೆಗಾದ್ರೆ ಮಹಾರಾಷ್ಟ್ರದಲ್ಲಿ ಅಥವಾ ಮುಂಬೈ ಮೇಲೆ ಇದ್ರ ಪರಿಣಾಮ ನಾವು ನೋಡ್ತೀವಿ ಅಂದ್ರೆ ಡೆಫಿನೆಟ್ಲಿ ನಮ್ಮ ಕರಾವಳಿ ಮೇಲೂ ಆಗ್ಲೇಬೇಕು. ಹಾಗೆ ಆಗುತ್ತೆ. ಇದೆಲ್ಲ ಇಷ್ಟು ನಿಶ್ಚಿತವಾಗಿ ಗೊತ್ತಿದ್ದರೂ ನಾವ್ ಯಾಕಿನ್ನು ಹಿಂಗೇ ಇರ್ತೀವಲ್ಲ? ಏನು ಸರ್ ಇದೆ ನಮಗೆ ಅದು. ಯಾಕಂದ್ರೆ ನಮಗೆ ಈ ಪರಿಸರದಿಂದ ಆಗುವಂತ ಏನು ಒಂದು ನಮ್ಮ ದುರಂತಗಳು ನಮಗೆ ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಮರ ಕಟ್ ಮಾಡಿದ ತಕ್ಷಣ ಆಕ್ಸಿಜನ್ ಸಪ್ಲೈ ಹೋಗ್ಬಿಡುತ್ತೆ ಅಂತ ಎಲ್ಲೂ ನಾವು ನೋಡಲ್ಲ. ಇದರಿಂದ ಹಾಗಾಗಿ ನಾವು ಒಂದ್ ಮರ ಕಟ್ ಮಾಡಿದೀವಲ್ವೇ, ಇನ್ನೊಂದ್ 10 ಮರ ಇದಾವೆ, ಇನ್ನೊಂದ್ 10 ಮರ ಹಾಕೋಣ. ಕಾಸು ಬಂದಿಲ್ಲ ಅಂದ್ರೆ ಕಾಸು ಬಂದಿಲ್ಲ ಅನ್ನೋದು ಗೊತ್ತಾಗತ್ತೆ ಅಲ್ವಾ? ಹೌದು ಹೌದು, ನಿಜ. ಫಿಸಿಕಲಿ ಕಾಣಿಸಲ್ಲ ಕ್ಯಾಶ್ ಕೈಯಲ್ಲಿ. ಎಕ್ಸಾಕ್ಟ್ಲಿ. ಮರ ಕಟ್ ಮಾಡಿದ ತಕ್ಷಣ ಒಂದು ಆಕ್ಸಿಜನ್ ಸಪ್ಲೈನ ನಾವು ಬಾಯಿಂದ ತೆಗೆದ್ಬಿಟ್ರೆ ಹೇಗಾಗುತ್ತೋ ಹಾಗೇನಾರ ಆದ್ರೆ ಅವಾಗ ಬಹಳ ಕಾಳಜಿ ವಹಿಸ್ತಾರೆ ನಮ್ಮ ಜನರು. ಅಲ್ಲಿ ತನಕ ನಮಗೆ ಅದು ಹೇಳ್ತಾರಲ್ಲ ನಿಮ್ಗೆ. ಈಗಾಗಿರೋ ಈ ಡಿಸಾಸ್ಟರ್ ನಮ್ಮ ಮೇಲೆ ಪರಿಣಾಮ ಬೀರಕ್ಕೆ ಅರೌಂಡ್ 20-25 ಇಯರ್ಸ್ ನನ್ನ ಪ್ರಕಾರ ಸರ್ ಇನ್ನೂ ಕಡಿಮೆ ಆಗುತ್ತೆ. ಇನ್ನೂ ಕಡಿಮೆ, ಇನ್ನು ಹತ್ರದಲ್ಲೇ ಇದೆ. ಇನ್ನೊಂದು 50 ಆಗಿದೆ, ನಾ ಇರಲ್ಲ ಅದಕ್ಕೆ ಕೇಳಿದ್ದು. ಇಲ್ಲ ಸರ್, ಯಾಕಂದ್ರೆ ಒಂದು 15-20 ವರ್ಷ ಹಾಗೆ ಆಗುತ್ತೆ. ನನ್ನ ಪ್ರಕಾರ ಇನ್ನೊಂದು 5 ವರ್ಷ ಆದ್ಮೇಲೆ ನಮ್ಮ ಕೊನೆಯ ದಿನಗಳಲ್ಲಿ ಅನಾಹುತ ನೋಡ್ಬೇಕೆ ನಾವು. ನೀವು ಅಷ್ಟಂತೀರಿ, ನಮ್ಮ ಪರಿಸ್ಥಿತಿ ಏನು ಸರ್ ಈಗಾಗರೆ? ಅಂದ್ರೆ ನೀವು ಚಿಕ್ಕವರು ಅಂತ ಅರ್ಥ. ಸರಿ ಸರ್, ನೋಡೋಣ ಹೌ ವಿ ವಿಲ್ ಟೇಕ್ ದಿಸ್ ಸೀರಿಯಸ್ಲಿ ಅಂತ. ಸರಿ ಸರಿ ಸರ್, ಸೋ ನೈಸ್, ಥ್ಯಾಂಕ್ ಯು. ಚೀನಾ ಯಾವ ರೀತಿಯಾಗಿ ಉಪಟಳವನ್ನ ಮಾಡ್ತಾ ಇದೆ, ಅದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆದಿತ್ತು. ಆ ಸರ್ವಪಕ್ಷ ಸಭೆಯಲ್ಲಿ ಇವತ್ತು ಗೃಹ ಸಚಿವ ರಾಜನಾಥ್ ಸಿಂಗ್ ಮತ್ತು ಅವರ ನಿವಾಸದಲ್ಲಿ ಸಭೆ ನಡೆಯಿತು. ಅದರಲ್ಲಿ ರಕ್ಷಣಾ ಸಚಿವ ಅರುಣ್ ಜೇಟ್ಲಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವೆಲ್, ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ, ಗುಲಾಂ ನಬಿ ಆಜಾದ್, ಸಿಪಿಐನ ಉಳಿದಂತ ಎಲ್ಲಾ ನಾಯಕರು ಕೂಡ ಅದರಲ್ಲಿದ್ದರು.
ಇನ್ನು ಸಂಸತ್ ಮೇಲೆ ಉಗ್ರರ ದಾಳಿಯನ್ನು ನೆನಪಿಸುವ ಮತ್ತೊಂದು ಘಟನೆ ಕೂಡ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ನಡೆದಿದೆ. ಜುಲೈ 12ರಂದು ಅಂದ್ರೆ ಮೊನ್ನೆ ಕಲಾಪ ಆರಂಭಕ್ಕೂ ಮುನ್ನ ಭದ್ರತಾ ಪಡೆಗಳು ಶೋಧ ಕಾರ್ಯ ನಡೆಸಿದಾಗ ಶಾಸಕರೊಬ್ಬರ ಕುರ್ಚಿಯ ಕೆಳಗೆ ಅನುಮಾನಾಸ್ಪದ ಬಿಳಿ ಹುಡಿಯೊಂದು ಶ್ವಾನದಳ ಪತ್ತೆ ಹಚ್ಚಿತ್ತು. ಅದು PETN ಅನ್ನೋದು ನೈಟ್ರೋಗ್ಲಿಸರಿನ್ ಅನ್ನೋ ರಾಸಾಯನಿಕ ಸ್ಫೋಟ ಅನ್ನೋದು ಗೊತ್ತಾಗ್ತಾ ಇದೆ. ಮಂಗಳೂರಿನ ಗಲಾಟೆ ಮುಗಿಯುವ ಲಕ್ಷಣ ಇಲ್ಲ. ಇವತ್ತು DGP RK ದತ್ತ ಅಲ್ಲಿಗೆ ಭೇಟಿ ಕೊಟ್ಟರು, ಸಾಕಷ್ಟು ಒಂದು ಸಭೆಗಳನ್ನೆಲ್ಲ ನಡೆಸಿದ್ರು, ಪರಿಸ್ಥಿತಿ ಶಾಂತವಾಗಿದೆ. ದಯವಿಟ್ಟು ಮಾಧ್ಯಮಗಳು ಕೂಡ ನೀವು ಸಂಯಮ ಕಾಪಾಡಿ ಅಂತ ಒಂದಷ್ಟು ಹೇಳಿದ್ರು. ಇತ್ತ CM ಮತ್ತು ಯಡಿಯೂರಪ್ಪನವರ ಮಧ್ಯೆ ವೈಯಕ್ತಿಕ ಜಿದ್ದಾಜಿದ್ದಿ ಜೋರಾಗೇ ಇದೆ ಅನ್ಸುತ್ತೆ. CMಗೆ ಸವಾಲಾಗ್ತಿದ್ದಾರೆ ಯಡಿಯೂರಪ್ಪನವರು, ಎಲ್ಲಿದ್ದೀರಿ, ನಾನು ವಿಧಾನಸೌಧಕ್ಕೆ ಬರ್ತೇನೆ ಬನ್ನಿ ಅಂತ. ಕೇರಳದಿಂದ ಬಂದಿರೋ ವ್ಯಕ್ತಿ ನಮ್ಮನ್ನು ಹೆದರ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ವೇಣುಗೋಪಾಲ್ ನಾವು ಅದಕ್ಕೆಲ್ಲ ಬಗ್ಗಲ್ಲ ಅಂತಂದರೆ ಅತ್ತ ಶೋಭಾ ಕರಂದ್ಲಾಜೆ ಅವರು ನಾನು ಚಾಮುಂಡಿ ದೇಶ ಪೂಜೆ ಮಾಡಿದೆ, ಕೊಲೆಗಡಕರನ್ನೆಲ್ಲ ಬಂಧಿಸೋ ಶಕ್ತಿ ದೇವರು ಕೊಡಪ್ಪ ಸಿದ್ದರಾಮಯ್ಯನವ್ರಿಗೆ ಅಂತ ನಾನು ಬೇಡ್ಕಂಡೆ ಅಂತಂದರೆ ಸಿದ್ದರಾಮಯ್ಯನವರು ಮಾತ್ರ ಎಲ್ಲ ಕರೆಕ್ಟಾಗಿ ನಡೀತಿದೆ, ಡೋಂಟ್ ವರಿ ಅಂತ ಅವರು ಹೇಳ್ತಿದ್ದಾರೆ. ಬಂಟ್ವಾಲ್ ಮತ್ತು ವಿಠ್ಠಲ ಎರಡು ಕಡೆ ವಿಸಿಟ್ಸ್ ಮಾಡಿದೆ. ಘಟನೆಗಳು ಏನಾಗಿದೆ ಆ ಕೇಸಸ್ಗಳು ರಿವ್ಯೂ ಮಾಡಿದ್ದೀನಿ. ಗ್ರೌಂಡ್ ಸಿಚುವೇಶನ್ದಲ್ಲಿ ಸ್ಥಿತಿ ಸಾಮಾನ್ಯ ಇದೆ, ಅಷ್ಟು ಭಯ ಪಡೋದು ಸ್ಥಿತಿ ಇಲ್ಲ. ಹಿಂದೂಗಳ ಮೇಲೆ ಪದೇ ಪದೇ ನಡೆಯುವ ದೌರ್ಜನ್ಯ, ಕಾರ್ಯಕರ್ತರ ಮನೆ ಮನೆಗೆ ಬಂದು ದಾಳಿ ಮಾಡಿ ಬೆದರಿಕೆಯನ್ನು ಹಾಕೋದು, ಇದನ್ನ ಪೊಲೀಸ್ ಇಲಾಖೆ ನಿಲ್ಲಿಸದೇ ಇದ್ರೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗತ್ತೆ ಮತ್ತು ಅದಕ್ಕೆ ಆಗುವಂತ ಅನಾಹುತಿಗಳಿಗೆ ರಾಜ್ಯ ಸರ್ಕಾರ ಕಾರಣವಾಗುತ್ತೆ. ಯಾರು ಹಿಂದೂ ಯುವಕರನ್ನ ಹತ್ಯೆ ಮಾಡಿದ್ದಾರೆ, ಶರತ್ ಅವರನ್ನ ಹತ್ಯೆ ಮಾಡಿದ್ದಾರೆ, ಅವರನ್ನ ಹಿಡಿಯುವಂತ ಶಕ್ತಿಯನ್ನ ನಂಗೆ ಕೊಡು ತಾಯಿ ಅಂತ ಇವತ್ತು ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿಗೆ ಬೇಡ್ಕೋಬೇಕಾಗಿದೆ. ಆ ಶಕ್ತಿ ಅವರಿಗೆ ಸಿಗಬೇಕು. ವಿದ್ಯಾರ್ಥಿ ಪರಿಷತ್ ಅಖಿಲ ಭಾರತೀಯ ಒಂದು ದೊಡ್ಡ ಸಂಘಟನೆ. ಅವ್ರ ಜೊತೆ ಗುರುತಿಸಿಕೊಂಡಂತ ಶಾಲಾ ಪ್ರಿನ್ಸಿಪಾಲು ಟೀಚರ್ಗಳ ಬಗ್ಗೆ ಈ ಮನುಷ್ಯ ಮಾತನಾಡಿದ ಕೇರಳದಿಂದ ಬಂದಿರುವಂತ MP ಮಾತು ಕೇಳ್ಕೊಂಡು ಮಾಡೋಕೆ ಹೊರಟ್ರೆ ಅವರೇ ತಿರುಗಿ ಬೀಳ್ತಾರೆ. ಇಡೀ ಜಗತ್ತೇ ಅಚ್ಚರಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಅಚೀವ್ಮೆಂಟನ್ನು ಅಪ್ರಿಷಿಯೇಟ್ ಮಾಡ್ತಾ ಇರಬೇಕಾದ್ರೆ ಈ ಥರ ಹಗುರವಾಗಿ ಮಾತನಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿನೇ ಮಾಡ್ತಾರೆ ಅಂದರೆ, ಈಗ ನೀವು ಹೋಗಿ ವಿಧಾನಸೌಧಕ್ಕೆ ನಾನು ಬರ್ತೀನಿ ನಡ್ರಿ ಹೋಗೋಣ. ಎಷ್ಟು ಜನ ಮಂತ್ರಿಗಳಿದ್ದಾರೆ ವಿಧಾನಸೌಧದಲ್ಲಿ? ಬೆಂಕಿ ಹಚ್ಚದೇ ಕೆಲಸ. ಇದೇ ಇವರ ರಾಜಕೀಯ ಅಜೆಂಡಾ, ಇಡನ್ ಅಜೆಂಡಾ, ಸಮಾಜ ಹೊಡಿತಕ್ಕಂಥದ್ದಕ್ಕೆ ಈ ತರ ಬೆಂಕಿ ಹಚ್ಚತಕ್ಕಂಥ. ಆಲ್ ರೈಟ್, ಇದು ಇಲ್ಲಿಗೆ ನಿಲ್ಲಲ್ಲ. ನೀವು ಅವತ್ತೇ ಹೇಳಿದ್ರಿ ಸರ್, ಇದು ನಿಲ್ಲಲ್ಲ, ಚುನಾವಣೆವರೆಗೂ ಹಿಂಗೆ ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಹಂಗೆ ಹೋಗುತ್ತೆ. ಹೌದು, ಯಾಕೆ ಅಂತ ಹೇಳ್ತೀನಿ. ಕಾಂಗ್ರೆಸ್ಸಿಗೆ ತನ್ನ ಮತ ಬ್ಯಾಂಕ್ ಅನ್ನ ಭದ್ರ ಮಾಡಿಸಿಕೊಳ್ಳಬೇಕು ಅನ್ನೋ ನಿರ್ಧಾರ, ಅವ್ರದ್ದು ಓಟ್, ಅವ್ರ ಓಟ್. ನಾನು ಎಷ್ಟು ಟಫ್ ಆಗಿದ್ದೀನಿ ಬಗ್ಗಲ್ಲ ಅನ್ನೋದ್ರೆ ಅವರ ಮತ ಬ್ಯಾಂಕ್ಗೆ ಅವರು ಸಂದೇಶ ಕಳಿಸ್ಬೇಕು. ಪ್ಲಸ್ ಮಂಗಳೂರಿನಲ್ಲಿ ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮೆಟ್ಟಿ ನಿಂತು ಒಂದಷ್ಟು ಸ್ಥಾನಗಳನ್ನೆಲ್ಲ ಗೆದ್ದಿದ್ದಾರೆ, ಹೆಚ್ಚಾಗಿ 3 ಸ್ಥಾನಗಳನ್ನು ಗೆದ್ದಿದ್ದಾರೆ ಇವರು. ಈ ಬಾರಿ ಅದನ್ನು ಉಳಿಸಿಕೊಳ್ಳುವ ತವಕ. ಹಾಗಾಗಿ ದೇ ಆರ್ ವರ್ಕಿಂಗ್ ಟುವರ್ಡ್ಸ್ ದಟ್. ಇವರಿಗೆ 3 ಕ್ಷೇತ್ರಗಳಲ್ಲಾಗುತ್ತಾ ಇರುವಂಥ ಇದನ್ನು ಸರಿಯಾಗಿ ಸರ್ಕಾರ ನಿಭಾಯಿಸದೇ ಇದ್ದಾಗ ಈ ರೀತಿಯ ಹೋರಾಟ ಮತ್ತು ಬಿಸಿಯಿಂದಾಗಿ 30 ಕ್ಷೇತ್ರಗಳಲ್ಲಿ ಲಾಭ ಆಗತ್ತೆ ಇವ್ರಿಗಿದು. 3 ಕ್ಷೇತ್ರದ ಕತೆ 30, ಅದು ಅವ್ರಿಗೂ ಗೊತ್ತು, ಅದು ಅವ್ರಿಗೂ ಗೊತ್ತು. ಸೊ ಅದಕ್ಕೆ ಅವರು ಬಿಡಲ್ಲ, ನಾನು ಬಿಡಲ್ಲ. ಬೋತ್ ಆಫ್ ದೆಮ್ ನೋ. ಬೀಜವನ್ನ ಪೈರನ್ನ ಹಾಕಲಿಕ್ಕೆ ಮೊದಲೇ ಇದರ ಬೆಳೆ ಏನು ಅನ್ನೋ ಅರಿವು ಇಬ್ಬರಿಗೂ ಇದೆ. ಕಟಾವ್ ಏನಿದೆ ಇದು ಅಂತ ಗೊತ್ತು ಇಬ್ಬರಿಗೂ. ಹಾಗಾಗಿ ಎಲ್ಲರೂ ಕಟಾವಿಗೆ ಸಜ್ಜಾಗಿದ್ದಾರೆ. ಹಾಗಾಗಿ ಇದು ಹೀಗೆ ಇರುತ್ತೆ. ಚುನಾವಣೆ ಹತ್ತಿರ ಆಗ್ತಿದ್ದಂಗೆ ಸಿದ್ದರಾಮಯ್ಯನವರು ಬಹುಶಃ ಅವರ ಮಗನಿಗೆ ಕ್ಷೇತ್ರ ಬಿಟ್ಕೊಡ್ತಾರೋ ಏನೋ, ಚಾಮುಂಡೇಶ್ವರಿಯಿಂದ ಇಳಿತೀನಿ ಕಣಕ್ಕೆ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ವರ್ಣ ಇಲ್ಲ. ಅಥವಾ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡೂ ಕಡೆ ಅಥವಾ ಯಾವ್ದಾದ್ರು ಒಂದು ಕಡೆಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆ ಸರ್ಕಾರಕ್ಕೆ ಕೇಸರಿ ಭಯ ಕಾಣಿಸ್ತಾ ಇದೆ. ಹಾಗಾಗಿ ಶಾಲೆಗಳ ಮೇಲೆ ಕೆಂಗಣ್ಣನ ಬೀರದಂಗಿದೆ. ಪ್ರೌಢಶಾಲೆ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸೋದು ಬೇಡ. ಯಾಕೆಂದರೆ ಇವರಿಗೆಲ್ಲ RSS, ABVP ಸಂಘಟನೆ ಸಂಪರ್ಕಗಳಿರಬಹುದು ಅನ್ನೋದೆಲ್ಲ ಒಂದು ಲೆಕ್ಕಾಚಾರ ಇದೆ ಕಾಂಗ್ರೆಸ್ನಲ್ಲಿ ಅಂತ ಕೇಳಿ ಬರ್ತಾ ಇದೆ. ದೊಡ್ಡ ಗಲಾಟೆಗೆ ಜಾರಿ ಮಾಡಿಕೊಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಶಾಲಾ ಕಾಲೇಜ್ ಸಮಯದಲ್ಲಿ ಯಾವುದೇ ಸಂಘಟನೆಗಳು ಕ್ಯಾಂಪಸ್ಗೆ ಹೋಗೋಂಗಿಲ್ಲ. ಶಿಕ್ಷಕರು ಪಾಠ ಬಿಟ್ಟು ಬೇರೆ ರಾಜಕೀಯ ಮಾಡಬಾರ್ದು. ವಿದ್ಯಾರ್ಥಿಗಳು ಒಳಿತಿಗಾಗಿ ಇದೆಲ್ಲ ಕ್ರಮ ಅಂತ ಪರ್ಫೆಕ್ಟ್ ಆಗಿದೆ. ಆದರೆ ಪ್ರಾಬ್ಲಮ್ ಬರೋದಿದ್ದು ಬರೀ ಶಾಲಾ ಕಾಲೇಜ್ಗೆ ಯಾಕೆ, ಯೂನಿವರ್ಸಿಟಿಗಳಲ್ಲೂ ಮಾಡಿ. ಒಂದೇ ಸಂಘಟನೆ ಮಾಡಿ, ಎಲ್ಲ ಸಂಘಟನೆಗಳು ಎಲ್ಲ ಬರೀ ABVP ಆದ್ರೆ ಸಾಧ್ಯನೇ ಇಲ್ಲ. ಇದು ಇನ್ನೊಂದು ದೊಡ್ಡ ಗಲಾಟೆ ಆಗುತ್ತೆ. ಎಲ್ಲ ಸಂಘಟನೆಗೂ ಆಗಬೇಕು. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಲಂಡನ್ನಲ್ಲಿರುವಂತಹ ವಿಜಯ್ ಮಲ್ಯಗೆ ಒಬ್ಬರು ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ದೇಶ ಬಿಟ್ಟು ದೂರ ಇದ್ರಲ್ರಿ, ಭಾರತವನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಕೇಳಿದ್ರೆ, ಭಾರತದಲ್ಲಿ ಮಿಸ್ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ. ಇದ್ರ ಮಧ್ಯೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು, ಯಾವುದೇ ರೀತಿ ಹಾಜರಾಗಿರಲಿಲ್ಲ. ಹಾಗಾಗಿ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟಿಸುವುದಾಗಿ ಮಲ್ಯ ಹಾಜರಾಗಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೊಳೆ ದಾಟದ ಮೇಲೆ ನಮ್ಮನ್ನು ದಾಟಿಸಿದ ಅಂಬಿಗನ್ ಯಾಕೆ ಕೇಳ್ತಾರೆ?
ಹಾಗೆ ಹಸು ಕಾಲು ಕರೆಯೋ ಸ್ಟಾಪ್ ಮಾಡಿದ್ಮೇಲೆ ಯಾರಿಗೂ ಬೇಡ ನೋಡಿ ಹಸು. ಹಾಗೆ ಹೊಡೆದು ಲೂಟಿ ಹೊಡೆದು ತಿಂದು ಹೀರಿ ಕುಡಿದು ಎಲ್ಲ ಆದಮೇಲೆ ಭಾರತದಲ್ಲೇನಿದೆ, ಯಾವುದು ಇಲ್ಲೇನಿದೆ, ಲಂಡನ್ನಲ್ಲಿ ನೋಡಬೇಕು ಯಾವ್ಯಾವ್ದು ಏನೇನು ಹೊಡಿತಾರೋ. ಆಲ್ ರೈಟ್, ನಾಚಿಗೆಟ್ಟವ್ರು. ಆಲ್ ರೈಟ್, ಒಂದು ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನನ್ನು ನಾವು ಮುಗಿಸ್ತಾ ಇದ್ದೀವಿ. ನಾವಿಬ್ಬರು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.